ಎಲ್ಲರಿಗೂ ನಮಸ್ಕಾರ. ಇಂದು ಶ್ವೇತ ಪದ್ಮಾಷ್ಟಮಿ, ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ನಮಗೆ ಶ್ವೇತ ಪದ್ಮಾಷ್ಟಮಿಯ ಮಹತ್ವ ಅಂತ ಏನಿದೆ ಅದರ ಬಗ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದಾರೆ. ಶ್ವೇತ ಪದ್ಮ ಅಂತ ಹೇಳಿದರೆ ಇಲ್ಲಿ ನಮ್ಮ ಹೆಲೆನಾ ಪೆಟ್ರೋವ್ನಾ ಬ್ಲಾವೆಟ್ಸ್ಕಿ ಅಂತ ಏನು ಹೇಳ್ತೀವಿ ಅವರು. ಅಷ್ಟಮಿ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು 8ನೇ ದಿನ ಮೇನಲ್ಲಿ ಸ್ವರ್ಗಸ್ಥರಾಗಿರುವಂತಹದ್ದು. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 8 ಅಂತ ಏನು ಬಂದಿದೆ ಅದನ್ನು ಅಷ್ಟಮಿ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ಶ್ವೇತ ಪದ್ಮಾಷ್ಟಮಿ ಅಂತ ಹೇಳಿ, ಸೊ ಈ ದಿನ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಥಿಯೋಸಾಫಿಕಲ್ ಸೊಸೈಟೀಸ್ ಎಲ್ಲ ಇದೆ ಅಲ್ಲೆಲ್ಲರೂ ಸಾವಿರಾರು ಜನ ಎಲ್ಲ ಕಡೆಯಲ್ಲೂ ಕೂಡ ಅವರಿಗೆ ಒಂದು ಗೌರವ ಸಲ್ಲಿಸ್ತಾರೆ. ಆ ದಿನನ ನಾವು ಆಚರಿಸ್ತಾ ಇದ್ದೀವಿ. ಆ ದಿನದ ಆಚರಣೆಯೆಂದು ಆಗಲೇ ತಿಳಿಸಿದಂತೆ 3 ಬೇರೆ ಬೇರೆ ಗ್ರಂಥಗಳು. ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆಯಾ? ಈ ದಿನದಿಂದ ಏನು ಅಂದರೆ 3 ಮುಖ್ಯವಾದ ಗ್ರಂಥಗಳನ್ನು ಪಠಣ ಮಾಡಬೇಕು ಮತ್ತು ಅದನ್ನು ನಾವು ನಂತರ ಮನನ ಮಾಡಬೇಕು ಅನ್ನುವಂಥದ್ದಿದೆ. ಆ 3 ನಮಗೆ ಆಗಲೇ ಗೊತ್ತಿರುವಂತೆ ಭಗವದ್ಗೀತೆ ಅದರ ಬಗ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಬರುವಂಥದ್ದು ಏಷ್ಯಾದ ದಿವ್ಯ ಜ್ಯೋತಿಯಿಂದ, ಏಷ್ಯಾದ ಜ್ಯೋತಿ ಅಂತ ಬರುತ್ತದೋ ಅದನ್ನು ಕೂಡ ಇದೆ. ಈ ಇನ್ನೊಂದು ಇರುವಂತಹದ್ದು ಈಗ ನಾವು ನನಗೆ ಕೊಟ್ಟಿರುವಂತಹದ್ದು ಮೌನವಾಣಿ ಅಂತ ಏನಿದೆ ಇದು ಈ ಗ್ರಂಥ. ಈ ಮೌನವಾಣಿ ಗ್ರಂಥ ಅನ್ನುವಂಥದ್ದು ಏನು ಅಂದರೆ, ಅದನ್ನು H.V. ಬ್ಲಾವೆಟ್ಸ್ಕಿ ಅವರೇ ಅದನ್ನು ರಚಿಸಿರುವಂತಹದ್ದು. ಅದು ಬಹಳ ಮುಖ್ಯ ನಮಗದು. ಅದನ್ನು ರಚನೆ ಯಾವಾಗ ಮಾಡಿದ್ದಾರೆ ಅಂತ ಹೇಳಿದರೆ, ಅವರ ಒಂದು 60 ವರ್ಷದ ಒಂದು ದೀರ್ಘಕಾಲ ಏನಿತ್ತು ಜೀವಿತ, ಅದರಲ್ಲಿ ನಮಗೆ ಕೊಟ್ಟಂತಹ ಕೊನೆಯ ಪುಸ್ತಕ ಅದು, ಅತ್ಯಂತ ಕೊನೆಯ ಗ್ರಂಥ. 1877ರಲ್ಲಿ ಅವರದ್ದು ಐಸಸ್ ಆ್ಯಂಡ್ ವೀಲ್ಡ್ ಅಂತ ಅದೊಂದು ಅತ್ಯಂತ ಉತ್ತಮವಾದ ದೊಡ್ಡ ಗ್ರಂಥ ಅದು. ಅದನ್ನು ನಮಗೆ ಕೊಟ್ಟಿದ್ದಾರೆ ಅವರು. ಅದಾದ ನಂತರ ಒಂದು 11 ವರ್ಷದ ನಂತರ, ಅಂದರೆ 1888 ಏನಿದೆ, 11 ವರ್ಷದ ನಂತರ ನಮಗೆ ಬಂದಿದ್ದು ಸೀಕ್ರೆಟ್ ಡಾಕ್ಟ್ರಿನ್. ಅದವರದ್ದು ಮ್ಯಾಗ್ನಮ್ ಓಪಸ್ ಅಂತ ಕರಿತೀವಿ. ಅಂದರೆ ಅತ್ಯಂತ ಮುಖ್ಯವಾದಂತಹ ಒಂದು ಗ್ರಂಥ ಯಾವುದೋ ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಇರುವಂಥದ್ದು ಅತ್ಯಂತ ಮುಖ್ಯವಾದ ಗ್ರಂಥ. ಅದರದ್ದು ಬಹಳ ದೊಡ್ಡ ಗ್ರಂಥ, ಉದ್ಗ್ರಂಥ. ಅದನ್ನು ನಾವೆಲ್ಲ ಸರಳವಾಗಿಲ್ಲ, ಆದರೂ ಕೂಡ ನಾವೆಲ್ಲ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ನಮ್ಮಲ್ಲಿ ಸ್ವಲ್ಪ ಅದು ಕಡಿಮೆ ಆಗಿದೆ, ಆದರೂ ಕೂಡ ಅದನ್ನು ಹೇಳ್ತಾ ಇದ್ದಾನೆ ಅಷ್ಟೇ. ಅದನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ. ಸೊ ಅದರ ನಂತರ ನಮಗೆ ಬಂದಿದ್ದು, ಅದರ ನಂತರ ಬರೀ 1 ವರ್ಷದ ನಂತರ ನಮಗೆ ಕೊಟ್ಟಂತಹದ್ದು ಗ್ರಂಥ ಯಾವುದು ಅಂತ ಹೇಳಿದರೆ, ಈಗ ಮೌನವಾಣಿ ಅಂತ ಏನು ನಾವು ನೋಡ್ತಾ ಇದ್ದೀವಿ, ಆ ಮೌನವಾಣಿ ಗ್ರಂಥ. ಆ ಮೌನವಾಣಿ ಗ್ರಂಥ ಹೇಗೆ ರಚನೆ ಆಯಿತು ಅಂತ ಹೇಳಿದ್ರೆ, ಬ್ಲವಾಟ್ಸ್ಕಿ ಮೇಡಮ್ ಅವರು ಶಿಗಾಟ್ಸೆ ಎನ್ನುವಂಥದ್ದು, ಅದು ಇವಾಗ ಇರುವಂಥ ಟಿಬೆಟ್ಟಲ್ಲಿ ಬರುತ್ತೆ. ಸೊ ಟಿಬೆಟ್ನಲ್ಲಿ ಅವರು ಸುಮಾರು ಒಂದು 3 ವರ್ಷ, ಅದೇನಾಗಿದೆ, ಕುಥೋಮಿ ಮಹರ್ಷಿಗಳು ಅವ್ರನ್ನ ಕರೆಸ್ಕೊಂಡಿದ್ರು ಅಲ್ಲಿಗೆ. ಕರೆಸ್ಕೊಂಡು ಸೊ ಅವರಿಗೆ ಅಲ್ಲಿ ಏನೇನು ಬೋಧನೆಗಳನ್ನ ಕೊಟ್ಟರು, ಆ ಬೋಧನೆಗಳನ್ನ ಸಾರ ಅಂತ ಏನಿದೆ, ಆ ಸಾರ ಎಲ್ಲ ಅದನ್ನು ನಮಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ. ಈ ಪುಸ್ತಕದ ಗ್ರಂಥ, ಮೂಲ ಗ್ರಂಥ ಯಾವುದು ಅಂತ ಹೇಳಿದರೆ ಮೌನವಾಣಿದು ದ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತ. ಅಂದರೆ ಧರ್ಮಗ್ರಂಥ ಬೋಧನೆಗಳೇನಿದೆ ಅದರದ್ದು ಒಂದು ಗ್ರಂಥ. ಅದು ಅತ್ಯಂತ ಹಿಂದಿನ ಗ್ರಂಥ. ಅದು 5,000 ಅಥವಾ 10,000 ಇನ್ನೂ ಹಿಂದೆ ಆಗಿರ್ಬೋದು ಅಷ್ಟೇ ಹೊರತು ಅದು ಯಾರಿಗೂ ಗೊತ್ತಿಲ್ಲ. ಅದರದ್ದು ಆಗ ಇದ್ದಂತಹದ್ದೇನು ಅಂತ ಹೇಳಿದರೆ, ಚಿನ್ನದ ಹಾಳೆಗಳ ಮೇಲೆ ಒಂದು ಬಣ್ಣದಿಂದ ಎಲ್ಲ ಬರೆದಿದ್ದರಂತೆ, ಚಿತ್ರಗಳ ರೀತಿಯಲ್ಲಿ ಬರೆದಿದ್ದರು. ಅದನ್ನು ಈಗ ಎಲ್ಲ ಯಾರು ಓದೋದಕ್ಕಾಗಲ್ಲ, ಅದು ಸಿಗ್ತಾನೂ ಇಲ್ಲ ನಮಗದು. ಆ ಗ್ರಂಥ ಏನಿದೆ ಅದನ್ನು ಬರೆದುಕೊಟ್ಟವ್ರು ಯಾರು ಅಂದರೆ ಜ್ವಾಲ್ಕೋಲ್ ಮಹರ್ಷಿಗಳು. ಜ್ವಾಲ್ಕೋಲ್ ಮಹರ್ಷಿಗಳು ಯಾರೋ ನಮ್ಮ ಕುತುಂಬಿಗಳ ಪಟ್ಟ ಶಿಷ್ಯ. ಅವರು ಕೊಟ್ಟಂತಹದ್ದು ಏನಿದೆ ಅದರಲ್ಲಿ ಸುಮಾರು 90 ಖಂಡಿಕೆಗಳಿದೆ. ಅದು 90 ಖಂಡಗಳಿದೆ, 90 ಭಾಗಗಳು. ಯಾವುದರಲ್ಲಿ ದ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತೇಳಿ. ಆ 90ರಲ್ಲಿ ಇವರು 39 ಖಂಡಿಕೆಗಳನ್ನು ಕಂಠಪಾಠ ಮಾಡಿದರು. ಕಂಠಪಾಠ ಏನು ಮಾಡಿದ್ರು ಅದನ್ನು ಇವರು ಜ್ಞಾಪಿಸ್ಕೊಂಡು ಕೊನೆಯಲ್ಲಿ ಬರೆದಿದ್ದಾರೆ ಎನ್ನುವಂಥದ್ದು. ನೋಡಿ, ಅವರ ಆರೋಗ್ಯ ಸ್ಥಿತಿ ಯಾವಾಗ ಬಹಳ ಕೆಟ್ಟೋಗಿತ್ತು, ಹದಗೆಟ್ಟಿತ್ತು. ನಮಗೆಲ್ಲ ಗೊತ್ತಿದೆ. ಅವರು ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗಲೇ ಏನಾಯಿತು ಅಂತ ಹೇಳಿದ್ರೆ, ಅವರ ಆರೋಗ್ಯ ತೀರ ಕೆಟ್ಟೋಗಿತ್ತು. ಸುಮಾರು 2 ವರ್ಷದ ಹಿಂದೆ, ಅಂದರೆ 1886 ಅಂತ ಏನಿದೆ ಅವಾಗನೇ ಅವ್ರಿಗಾಗಿ ಮಹರ್ಷಿಗಳು ಇವರಿಗೆ ಕೇಳ್ಕೊಳ್ತಾರೆ. ಏನು ಕೇಳ್ತಾರೆ, ನೋಡಮ್ಮ, ಈಗ ನನಗೆ ಆರೋಗ್ಯ ತುಂಬ ಕೆಟ್ಟು ಹೋಗ್ಬಿಟ್ಟಿದೆ, ನೀನೊಂಥರ ಬರೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಈಗ ನೀನು ಇದು ಬರೆದು ಮುಗಿಸ್ಬೇಕು ಅಂತ ಹೇಳಿದರೆ ನಿನ್ನ ಜೀವಾವಧಿಯನ್ನು ಸ್ವಲ್ಪ ಜಾಸ್ತಿ ನಾವು ಮಾಡ್ತೀವಿ, ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಆದರೆ ಅದು ನಿನಗೆ ಬಿಟ್ಟಿದ್ದಷ್ಟೇ, ಏನು ಮಾಡಬೇಕು ಅಂತ. ಈಗ ನಿನಗೆ ಬೇಕು ಅನಿಸಿದರೆ ಮಾಡು, ಇಲ್ಲದೇ ಈಗ ನೀನು ಈ ಒಂದು ದೇಹದಿಂದ ಮುಕ್ತಿ ದೊರಕಬಹುದು ಅಂತ. ಆದರೆ ಅವರು ನಮಗೆಲ್ಲ ಇದನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಎಷ್ಟೇ ನೋವಾದರೂ ಪರವಾಗಿಲ್ಲ, ನಾನು ಅದನ್ನು ಸಹಿಸ್ಕೊಳ್ತೀನಿ ಅಂತ ಹೇಳಿ ಅವರು ಆ ಒಂದು ಜೀವಾವಧಿಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.
ಯಾತಕ್ಕೆ ಇದನ್ನು ಹೇಳಿದೆ ಅಂದರೆ ಸೀಕ್ರೆಟ್ ಡಾಕ್ಟರ್ ಇನ್ನು ಮುಗಿದ ಮೇಲೂ ಕೂಡ ಇನ್ನೂ ಅವರು 3 ವರ್ಷ ಬದುಕಿರ್ತಾರೆ ನೋಡಿ. ಅದರ ನಂತರ ನಮಗೆ 1 ವರ್ಷದಲ್ಲಿ ಇದನ್ನು ಕೊಟ್ಟಿರುವಂತಹದ್ದು. ಯಾತಕ್ಕೆ ಇದೆಲ್ಲ ಹಿನ್ನೆಲೆ ನಿಮ್ಗೆ ಹೇಳಿದೆ ಅಂತ ಹೇಳಿದ್ರೆ, ಆ ಒಂದು ಅವರ ಜೀವಿತದ ಸರ್ವಸ್ವ ಒಂದು ಸಾರ ಅಂತ ಏನಿದೆ, ಆ ಸಾರ ಎಲ್ಲವುದು ಪೂರ್ತಿ ಇದರಲ್ಲಿ ಬಟ್ಟಿ ಇಳಿಸಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಅಷ್ಟೇ. ಅದು ಇದನ್ನು ನಾವು ಹೇಳ್ತೀವಿ, ಇದು ನಮ್ಮ ಥಿಯಾಸಫಿ ಜ್ಞಾನದಲ್ಲಿ ಒಂದು ದೀಕ್ಷೆ ಅಂತ ಬರುತ್ತೆ. ಇಲ್ಲಿರೋರಿಗೆಲ್ಲ ಸಾಮಾನ್ಯವಾಗಿ ದೀಕ್ಷೆ ಅಂತ ಪದ ಗೊತ್ತಿದೆ ಅಲ್ವಾ? ದೀಕ್ಷೆ ಅಂತ ಪದ ಕೇಳಿದ್ದೇವೆ ನಾವು. ಸೊ ದೀಕ್ಷೆ ಅಂತ ಏನಿದೆ, ಆ ದೀಕ್ಷೆನ 4ನೇ ದೀಕ್ಷೆವರೆಗೆ ಕರ್ಕೊಂಡು ಹೋಗುತ್ತಿದ್ದು ಅಂತ ಹೇಳ್ತಾರೆ. ಯಾವುದೋ ಮೌನವಾಣಿಯಲ್ಲಿ ಬರುವಂತಹದ್ದು ನಮಗೆ ಜ್ಞಾನ ಏನಿದೆ ಅದು 4ನೇ ದೀಕ್ಷೆವರೆಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ಅದರ ಹಿಂದಿನ ದೀಕ್ಷೆಗಳು ಮತ್ತು ಮುಂದಿನ ದೀಕ್ಷೆಗಳು ಹೇಗೆ ಅಂತ ಯಾರಾದರೂ ಕೇಳಿದರೆ, ನಮ್ಮಲ್ಲಿ ತ್ರಿರತ್ನಗಳಿದೆ, 3 ಪುಸ್ತಕಗಳು, ಅತ್ಯಂತ ಮುಖ್ಯವಾದ 3 ಗ್ರಂಥಗಳು ಯಾವುದು? ಮೊದಲನೇದು ಪರಮಗುರು ಚರಣ ಸನ್ನಿಧಿ, 2ನೇದು ಮೌನವಾಣಿ, 3ನೇದು ಮಾರ್ಗಜ್ಯೋತಿ. ನೋಡಿ, ಇವಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ 4ನೇ ದೀಕ್ಷೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇದು ಅಂತ ಹೇಳಿದರೆ ಯಾವುದೋ ಇವಾಗ ಇರುವಂಥ ಮೌನವಾಣಿ, ಅದರ ಹಿಂದೆ ಇರುವಂಥ ಪುಸ್ತಕ ಯಾವುದು? ಮೊದಲನೇದು ಹೇಳಿದ್ರಿ ಪರಮಗುರು ಚರಣ ಸನ್ನಿಧಿ. ಎಷ್ಟು ದೀಕ್ಷೆಗಳು ಅದರಿಂದ ಸಿಗಬೇಕು ನಮಗೆ? 3 ದೀಕ್ಷೆ ಸಿಗಬೇಕಾ ಇಲ್ವಾ? ಏಕೆಂದರೆ ಇದು 4 ದೀಕ್ಷೆ ನಮಗೆ ಸಿಗುತ್ತೆ ಅಂತ ಹೇಳಿದರೆ ಇದು 1, 2, 3 ದೀಕ್ಷೆಗಳು ಸಿಕ್ಕಿರಬೇಕು ನಮಗೆ, ಹೌದಲ್ವಾ? ನಂತರ ಬರುವಂತಹದ್ದು ಈಗ ಮಾರ್ಗಜ್ಯೋತಿ ಅಂತೇನಿದೆ, ಅದರಲ್ಲಿ 5, 6, 7, 8 ದೀಕ್ಷೆಗಳು ನಮಗೆ ಸಿಗಬೇಕು. ಯಾಕೆಂದರೆ ಮಾರ್ಗಜ್ಯೋತಿಯಲ್ಲಿ 2 ಭಾಗ ಇದೆ. ಅದರಲ್ಲಿ ಮೊದಲನೇ ಭಾಗ ಏನಿದೆ ಅದರಲ್ಲಿ 5ನೇ ದೀಕ್ಷೆ ನಮಗೆ ಸಿಕ್ಕರೆ, ಅದರಲ್ಲಿ 2ನೇ ಭಾಗ ಏನಿದೆ ಅದರಲ್ಲಿ 6 ಮತ್ತು 7 ಮತ್ತು 8. ಸೊ ಈ 3 ದೀಕ್ಷೆಗಳು ನಮಗೆ ಸಿಗುತ್ತೆ ಎನ್ನುವಂಥದ್ದು. ಈ ದೀಕ್ಷೆಯನ್ನು ಸಾಧಾರಣವಾಗಿ ಜನಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈ ನಮ್ಮ ಥಿಯಾಸಫಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಇರುವಂಥ ಅಸ್ತಿತ್ವ ಅಂತ ಏನಿದೆ ಅಂದರೆ ಬ್ರಹ್ಮಾಂಡದಲ್ಲಿ ಇರುವಂಥ ಅಸ್ತಿತ್ವ, ಅದಕ್ಕೆ ಬೇರೆ ಬೇರೆ ಹಂತಗಳಿದೆ, ಅದು ಬೇರೆ ಬೇರೆ ಮಜಲೆಗಳಿದೆ ಅಂತ ನಾವು ಹೇಳ್ತಾ ಅದನ್ನು ಯಾವತ್ತೂ ಕೂಡ ಸಪ್ತೀಕರಣ ಅಂತ ಮಾಡ್ತೀವಿ ನಾವು. ಹಾಗಾಗಿ ನಮಗೆ ಅದರಲ್ಲಿ 7 ಹಂತಗಳು, ಅದು 7 ಲೋಕಗಳು ಅಂತ ನಾವು ಹೇಳ್ತೀವಿ. ಎಲ್ಲಿಂದ ಪ್ರಾರಂಭ ಆಗುತ್ತದೆ? ಆದಿಲೋಕ ಅಂತ ಶುರುವಾಗುತ್ತೆ. ಆದಿ ಆದಮೇಲೆ ನೆಕ್ಸ್ಟ್ ಯಾವುದು? ಅನುಪಾದಕ, ಅಂದರೆ ಅಲ್ಲಿಂದ ಸೂಕ್ಷ್ಮ ಆಗಿರೋದು ಅಲ್ಲಿಂದ ಸ್ಥೂಲ ಆಗ್ತಾ ಬರುವಂಥದ್ದು, ಅಂದರೆ ಮೇಲಿನಿಂದ ಕೆಳಗಡೆ ಅಂತ ನಾವು ತಗೊಳ್ತೀವಿ ಸಾಮಾನ್ಯವಾಗಿ. ಸೊ ಮೇಲೆ ಬರುವಂಥದ್ದು ಆದಿ ಅಂತ ಹೇಳಿದರೆ, ನಂತರ ಅನುಪಾದಕ, ನಂತರ ಆತ್ಮ, ನಂತರ ಯಾವುದು? ಆತ್ಮ ಆದಮೇಲೆ ಹೇಳಬೇಕು ಬುದ್ಧಿ, ಬುದ್ಧಿ ಆದಮೇಲೆ ಮನಸ್ಸು, ಮನಸ್ಸಾದಮೇಲೆ ಕಾಮ, ಆಮೇಲೆ ಸ್ಥೂಲ. ಸೊ ಇಷ್ಟೂ ಕೂಡ ಬರುತ್ತೆ. ಈಗ ನಾವು ಇಲ್ಲಿ ಏನು ಜೀವನ ಮಾಡ್ತಾ ಇದ್ದೀವಿ ಅದು ಕೆಳಗಿನ 3 ಲೋಕಗಳಲ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ, ಹೌದಲ್ವಾ? ಈ ಕೆಳಗಿನ 3 ಲೋಕಗಳಲ್ಲಿ ಯಾವುದು ಲೋಕಗಳು ಅಂತ ಹೇಳಿದ್ರೆ ಸ್ಥೂಲ, ಕಾಮ ಮತ್ತು ಕೆಳ ಮನಸ್ಸು. ಈ ಮನಸ್ಸು ಅಂತ ಏನಿದೆ ಅದರಲ್ಲಿ ಸುಮಾರು ಅರ್ಧ ಭಾಗ ನಾವು ನಮ್ಮ ಒಂದು ಪ್ರಜ್ಞಾ ಮಟ್ಟ ಏರಿದೆ ಅಷ್ಟೇ ಹೊರತು ಅದಕ್ಕಿಂತ ಇನ್ನೂ ಮುಂದೆ ಹೋಗಿಲ್ಲ. ಹಾಗಾಗಿ ನಾವು ಅಷ್ಟರಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಈ ದೇಹಾತ್ಮ ರೂಪದಲ್ಲಿ ಏನು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಏನು ಹೇಳ್ತಾರೆ ಥಿಯಾಸಫಿಯಲ್ಲಿ ಅಂತ ಹೇಳಿದ್ರೆ, ಈ ನಮ್ಮ ಬುದ್ಧಿ ಅಂತ ಏನಿದೆ ಅದನ್ನು ನಾವು ಸ್ವಲ್ಪನಾದರೂ ನಮ್ಮ ಈ ಜೀವನದಲ್ಲಿ ಒಂದು ಸರಿನಾದರೂ ಮುಟ್ಟಿ ನಾವು ಬರಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಅಲ್ಲೇ ಸ್ಥಿತವಾಗಿರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಕೆಲವು ಜನಗಳು ಆಗಾಗ್ಗೆ ಅಲ್ಲಿ ಹೋಗಿ ಬರ್ಬೋದಷ್ಟೇ ಹೊರತು, ಏಕೆಂದರೆ ನಾವಿಲ್ಲಿ ದೇಹಾತ್ಮ ಭಾವದಿಂದ ನಾವು ಜೀವನ ಮಾಡ್ತಾ ಇರೋದಲ್ವ ಅದು. ಹಾಗಾಗಿ ಆ ಮೇಲೆ ಹೋಗಿ ಬರಬೇಕು ಅಂತಂದರೆ ಅದಕ್ಕೆ ಯಾವ ಮಟ್ಟ ಅಂತ ಕರಿತೀವಿ? ಬುದ್ಧಿ ಅಂದರೆ ಧೀ ಅಂತ ಕರಿತೀವಿ ಅಲ್ವಾ? ಸೊ ಇವಾಗ ಧ್ಯಾನ ಅಂತ ಹೇಳ್ತೀವಿ ನೋಡಿ. ಧ್ಯಾನ ಅಂತ ಹೇಳಿದ್ರೆ ಏನಪ್ಪ ಅರ್ಥ ಅಂದರೆ, ಆ ಧೀಯನ್ನು ಕಡೆಗೆ ಯಾನ ಅಂದರೆ ಪ್ರಯಾಣ ಮಾಡ್ತಾ ಇರೋದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಅದೇ ಥರನೇ ಯೋಗ ಅಂತ ಹೇಳ್ತೇವೆ. ಯೋಗ ಅಂದರೆ ಏನು? ಯುಜ್ ಅನ್ನುವಂಥದ್ದು ಧಾತು. ಅದಕ್ಕೆ ಯುಜ್ ಅಂದರೆ ಏನೋ ಸೇರಿಸುವಂತಹದ್ದು. ಯಾವುದನ್ನು ಸೇರಿಸಬೇಕು? ಈ ನಮ್ಮ ಕೆಳಗಡೆ ಸ್ಥೂಲ ಶರೀರದಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಇಲ್ಲಿರುವಂತಹ ಪ್ರಜ್ಞೆನ ನಾವು ಎಲ್ಲಿವರೆಗೆ ತಗೊಂಡು ಹೋಗಬೇಕು? ನಾವು ಧೀ ಅಂದರೆ ಬುದ್ಧಿ ಇದೆಯಲ್ಲ, ಅಲ್ಲಿವರೆಗೆ ತಗೊಂಡೋಗಿ ನಾವು ಸೇರಿಸಬೇಕು ಅನ್ನುವಂಥದ್ದು. ಅದಕ್ಕೆ ಏನು ಹೇಳ್ತೀವಿ? ಧ್ಯಾನ, ಹೌದಾ? ಧ್ಯಾನ ಮತ್ತು ಯೋಗ, ಅವೆರಡರ ಪದಗಳ ಅರ್ಥ ಗೊತ್ತಾಯ್ತಲ್ವಾ ನಮಗಿವಾಗ? ಸೊ ಧ್ಯಾನ ಮತ್ತು ಯೋಗದ ಮುಖಾಂತರ ನಾವು ಅಲ್ಲಿ ಹೋಗಬೇಕು ಅಂತ ಆದಾಗ ನಾವು ಈ ದೀಕ್ಷೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬೋಣ. ಯಾಕೆಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಆಳವಾಗಿ ತಿಳ್ಕೊಳ್ಬೇಕು. ಯಾವತ್ತು ಈ ಪುಸ್ತಕದಲ್ಲೆಲ್ಲ ಓದಿ ನಾವು ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ, ಆದರೆ ಅದರಲ್ಲಿ ಅಂತರ್ಗತವಾಗಿರುವಂಥ ಕೆಲವು ವಿಷಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಪುಸ್ತಕಗಳ ನಂತರ ಓದ್ಕೊಳ್ಬೋದು. ಈಗ ನೋಡಿ, ನಮಗೆ 4ನೇ ದೀಕ್ಷೆ ಬುದ್ಧಿಲೋಕದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿದರೆ, ಈ ಕೆಳಗಿನ 3 ದೀಕ್ಷೆಗಳು ಎಲ್ಲಿ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಲ್ಲಿ ಸಿಗುತ್ತದು? ಈಗ ನಾವು ಜೀವನ ಮಾಡ್ತಾ ಇರುವಂಥದ್ದು ಯಾವುದೋ ಅಂತ ಹೇಳಿದೆ ಆಗಲೇ ನಿಮಗೆ. ಜೀವನ ಮಾಡ್ತಾ ಇರುವಂಥದ್ದು ಎಲ್ಲಿ? ನಾವು ಸ್ಥೂಲ, ಕಾಮ ಮತ್ತು ಕೆಳ ಮನಸ್ಸಿನಲ್ಲಿ ನಾವು ಮಾಡ್ತಾ ಇರೋದು. ಇಲ್ಲಿ ನಮಗೆ ದೀಕ್ಷೆಗಳು ಸಿಗುತ್ತಾ? ಇಲ್ಲ. ಅದರ ನಂತರ ಮುಂದೆ ಹೋಗಲೇಬೇಕು. ಹಾಗಾಗಿ ನಾವು ಈ ಮನಸ್ಸು ಅಂತ ಏನು ಹೇಳ್ತೀವಿ ಅದರ ಮೇಲಿನ ಮಟ್ಟದಲ್ಲಿರುವಂತಹದ್ದು, ಅಂದರೆ ಈ ಒಂದು ಲೋಕದಲ್ಲಿ ಪ್ರತಿಯೊಂದು ಲೋಕದಲ್ಲೂ ಕೂಡ 7 ಉಪಲೋಕಗಳು ಅಂತ ಏನು ಹೇಳ್ತೀವಿ. ಆ 7 ಉಪಲೋಕಗಳಲ್ಲಿ ಕೆಳಗಿನ ಮನಸ್ಸು 4 ಉಪಲೋಕಗಳು ಅಂತ ನಾವು ಕರೆದರೆ,
ಮೇಲಿನ 3 ಉಪಲೋಕಗಳು ಅಂತ ಏನು ಹೇಳ್ತೀವಿ, ಅಲ್ಲಿ ನಮಗೆ ಒಂದೊಂದಾಗಿ ದೀಕ್ಷೆಗಳು ಸಿಗುತ್ತೆ. ಆ 3 ಏನಿದೆ ಉಪಲೋಕಗಳು, ಅದರಲ್ಲಿ ಕೆಳಗಿಂದ ಮೇಲಕ್ಕೆ ಹೋದ 4 ಮುಗಿದ ಮೇಲೆ ಅಲ್ಲಿಂದ ಮೊದಲನೇ ದೀಕ್ಷೆ, 2ನೇ ದೀಕ್ಷೆ ಮತ್ತು 3ನೇ ದೀಕ್ಷೆ. ನಮಗೆ ಗೊತ್ತಿದೆ ಜೀವಾತ್ಮ ಅಂತ ಏನು ಹೇಳ್ತೀವಿ, ಅದು ಎಲ್ಲಿರುವಂಥದ್ದು? ಜೀವಾತ್ಮನ ಸ್ಥಿತಿಯಲ್ಲಿ ಮೇಲಿನ ಮನಸ್ಸು, ಹೌದಲ್ವ? ಸೊ ಹಾಗೆ ದೇಹಾತ್ಮ ಸ್ಥಿತಿ ಅಂತ ಅದನ್ನು ಪೂರ್ತಿ ಕಳ್ಕೊಂಡ ಮೇಲೆ ಮಾತ್ರ ನಮ್ಗೆ ಅದು ಸಿಗುತ್ತೆ, ಅಷ್ಟೇ ಹೊರತು ಅಲ್ಲಿ ಇಲ್ಲೇ ಇದೆ ನಮಗದು ದೀಕ್ಷೆಗಳು ಸಿಗೋದು ಕಷ್ಟ ಆಗುತ್ತೆ, ಹೌದಲ್ವ? ಈಗ ನಾವು ಅದನ್ನು ಯೋಚನೆ ಮಾಡ್ಬೋದು, ಅಷ್ಟೇ ಹೊರತು ಅದನ್ನು ನಾವು ಯಾವ ಸ್ಥಿತಿಯಲ್ಲಿ ಪಡಿಬೇಕು ಅಂತ ಹೇಳಿದರೆ, ನಾವು ನಮ್ಮ ಈ ಸ್ಥೂಲ ದೇಹ ಅದನ್ನು ಬಿಟ್ಟು, ದೇಹಾತ್ಮ ಸ್ಥಿತಿಯನ್ನು ಬಿಟ್ಟು ನಾವು ಮುಂದೆ ಹೋದಾಗ ಮಾತ್ರ ಸಿಗುತ್ತೆ ಎನ್ನುವಂಥದ್ದು. ಹೀಗಾಗಿ 3 ದೀಕ್ಷೆಗಳನ್ನ ದಾಟಿ ನಾವು ಈ 4ನೇ ದೀಕ್ಷೆಗೆ ಅಂತ ಏನಿದೆ ಅಲ್ಲಿಗೆ ಹೋಗಬೇಕು ಅಂತಂದರೆ ನಮಗೆ ಅಡ್ಡ ಬರುವಂತಹದ್ದು ಅಂತ ನಾನು ಬಹಳ ಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ನಮಗೆ ಮನಸ್ಸು ಬೇಕೋ ಬೇಡವೋ? ನಿಮಗೇನು ಅನಿಸುತ್ತೆ? ಈಗ ನಮಗೆಲ್ಲ ಮನಸ್ಸಿದೆ ಅಲ್ವಾ? ಮನಸ್ಸು ನಮ್ಮ ಶತ್ರು ಅಂತ ಕರಿತೀವಿ. ನಮಗೆ ಮನಸ್ಸು ಬೇಕೋ ಬೇಡವೋ? ಓಪನ್ ಆಗಿ ಹೇಳಬೇಕು ಇದಕ್ಕೆ ಉತ್ತರ. ಬೇಕಲ್ವಾ? ಆದರೆ ಶತ್ರು ಅಂತ ಹೇಳ್ತೀವಲ್ಲ, ಯಾತಕ್ಕೆ ನಾವು ಅದನ್ನು? ಅಲ್ಲ, ನಿಮ್ಮ ಹತ್ರನೇ ಮನಸ್ಸಿದೆ, ನೀವೇ ಸರಿ ಮಾಡ್ಕೊಳ್ಬೋದಲ್ಲ, ಅಲ್ಲ ಎಲ್ಲರೂ ನಾವು ಮಾಡ್ಕೊಂಡು ಬಿಡ್ಬೋದಲ್ಲ ಕೂಡಲೇ. ಅದನ್ನ ಯಾಕೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ? ಹಾಂ, ಅದೆಲ್ಲ ದೊಡ್ಡ ದೊಡ್ಡ ಪದಗಳು ಹೇಳಬೇಡಿ, ಪುಸ್ತಕದಲ್ಲಿ ಹೇಳಬೇಡಿ, ನಿಮಗನ್ಸೋದು ಮಾತ್ರ ಹೇಳಬೇಕು ನನಗೆ. ಅದು ಸತ್ಯದ ಕಲೆಗಾರ ಅಲ್ಲ, ನಿತ್ಯತೆಯ ಕಲೆಗಾರ. ನಿತ್ಯತೆ ಅಂತ ಬರುತ್ತೆ, ರಿಯಲ್ ಅಂತ, ಟ್ರುತ್ ಅಂತ ಹೇಳಿಲ್ಲ ಅವರು. ಅದರಲ್ಲಿ ಆಮೇಲೆ ಮಾತಾಡೋಣ, ಅದು ಬೇಡ ಅದು. ಆದರೆ ಈಗ ಈ ಮನಸ್ಸು ಅಂತ ಇರೋದು ನಮಗೆ ಏನಾಗಿದೆ, ಸೃಷ್ಟಿಯಿಂದ ಮೇಲಿಂದ ನಾವು ಬರ್ತಾ ಇದ್ವಿ ನೋಡಿ. ಯಾತಕ್ಕೆ ನಾವು ಮೇಲಿಂದ ಬಂದಿದ್ದೀವಿ, ನಾವು ಧೀರೋದಾತ್ರ ಯಾಕೆ ಮೇಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಬ್ರಹ್ಮನಿಂದ ಏನೇನು ಸೃಷ್ಟಿಯಾಗಿದೆ ಅದೆಲ್ಲದನ್ನು ಸಂಪೂರ್ಣವಾಗಿ ಎರೆದುಕೊಂಡು ಹೋಗೋದು ನಮ್ಮ ಧರ್ಮ, ಹೌದು ತಾನೇ ಅಲ್ವಾ? ನಾವು ಯಾವತ್ತೂ LKG ಇಂದ ಹಿಡಿದು ಮತ್ತೆ ಮೇಲೆ ಬರ್ತೀವಿ, ಸೀದಾ ನಾವು BSc ಅಥವಾ BE ಓದಲಿಕ್ಕೆ ಆಗಲ್ಲ ಅಲ್ವಾ? ಹಾಗಾಗಿ ನಾವು ಮೇಲಿಂದ ಕೆಳಗಡೆಗೆ ಬಹಳ ಧೀರರಂತೆ ಮೇಲಿಂದ ಇಳಿದು ಬಂದಿದ್ದೀವಿ. ಇಳಿದು ಬಂದು ಏನಾಗಿದೆ, ಇಲ್ಲಿ ವಿಷಯಗಳನ್ನ ತಿಳ್ಕೊಳ್ಬೇಕು ನಾವು, ಹೌದಲ್ವಾ? ಸುಲಲೋಕದ ವಿಷಯಗಳನ್ನ ತಿಳ್ಕೊಳ್ಬೇಕು, ಕಾಮಲೋಕದ ವಿಷಯಗಳನ್ನ ತಿಳ್ಕೊಳ್ಬೇಕು, ನಂತರ ಕೆಳಮನಸ್ಸಿನ ವಿಷಯಗಳನ್ನ ತಿಳ್ಕೊಳ್ಬೇಕು. ಈಗ ಸ್ಥೂಲ ಲೋಕದಲ್ಲಿ ನಾವು ಬಂದಿದ್ದೀವಿ, ಹೌದಲ್ವಾ? ಇಲ್ಲಿ ಅನುಭವ ಅಂತ ಕರೀತಾರಲ್ವ. ಅನುಭವ ಅಂದರೆ ಅರ್ಥ ಏನು ಅಂದರೆ, ಭವ ಅಂದರೆ ನಡೆಯುವಂತಹದ್ದು. ಈ ಒಂದು ಲೋಕದಲ್ಲಿ ಏನೇ ನಡೀತಾ ಇದೆ ಅದಕ್ಕೆಲ್ಲ ಭವ ಅಂತ ಕರಿತೀವಿ. ಭವ ಅಂದರೆ ಈಗೊಂದು ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ, ಅದು ಅನುಭವ ಅಂತ ಹೇಳ್ತೀವಿ ನೋಡಿ. ಅಂದರೆ ಒಂದಾದ್ಮೇಲೆ ಒಂದು ನಡೆಯುವಂಥದ್ದು. ಈ ಅನುಭವ ಅಂತ ಏನಿದೆ, ಅನುಭವ ಅಂದರೆ ಅರ್ಥ ಆಯ್ತಲ್ಲ ಈಗ. ಆ ಅನುಭವ ಅಂತ ಏನಿದೆ ಅದನ್ನು ನಾವು ಗ್ರಹಿಸಬೇಕು. ಹೇಗೆ ಗ್ರಹಿಸಬೇಕು ಅದನ್ನು? ನಾನೇನು ಮಾಡಬೇಕು? ಅದನ್ನು ಎಚ್ಚರಿಕೆಯಿಂದ ನೋಡ್ತಾ ಅದನ್ನು ಗ್ರಹಿಸಬೇಕು. ನಾವೇನು ಮಾಡ್ತೀವಿ, ಅದರೊಳಗಡೆ ಸಿಕ್ಕಾಕೊಂಡು ಬಿಡ್ತೀವಿ, ಆ ಭಾವನೆ ಬರುತ್ತಲ್ವ ನಮಗೆ. ಆ ರೀತಿ ನಾವು ಸಿಕ್ಕಾಕೊಳ್ತಲ್ಲಿ ಏನು ಮಾಡಬೇಕು ಅಂದರೆ, ಈ ಅನುಭವಗಳನ್ನ ಪಡ್ಕೊಳ್ಬೇಕು. ಅನುಭವಗಳನ್ನ ಯಾತಕ್ಕೆ ಪಡ್ಕೊಳ್ಬೇಕು ನಾವು? ಅದನ್ನು ನಮ್ಮ ದೇಹಾತ್ಮ ಭಾವದಿಂದ ಜೀವಾತ್ಮ ಭಾವಕ್ಕೆ ನಾವು ಕಳಿಸ್ತಾ ಇರಬೇಕು, ವರ್ಗಾವಣೆ ಮಾಡಬೇಕು. ಅದಕ್ಕೆ ತಾನೇ ನಾವು ಮಾಡೋದು. ಮತ್ತು ಕಾಮಲೋಕದಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಭಾವನೆಗಳು ಬರುತ್ತೆ ಅಲ್ವಾ? ಅದಕ್ಕೇನಾಗುತ್ತೆ ಅಂದರೆ ಅನುಭಾವ ಅಂತ ಹೇಳ್ತೀವಿ. ಅನುಭವ ಮತ್ತು ಅನುಭಾವ ಬರುವಂಥದ್ದಲ್ಲಿ ನಮ್ಮ ಕಾಮಲೋಕದಲ್ಲಿ, ಅದು ನಾವು ಆಸ್ಟ್ರಲ್ ಬಾಡಿಯಲ್ಲಿದ್ದಾಗ ಅನುಭಾವ ಅಂತ ಬರುವಂಥದ್ದು. ಅದನ್ನು ಕೂಡ ನಾವು ಮೇಲಿನ ಲೋಕಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ ಇರಬೇಕಾಗುತ್ತೆ, ಹೌದಲ್ವಾ? ನಾವು ಈ ಸ್ಥಿತಿಯಲ್ಲಿದ್ದಾಗ ನಾವು ಮಾಡಲಿಕ್ಕಾಗುತ್ತಾ? ನಾವು ಅದನ್ನು ಪೂರ್ತಿ ನೋಡ್ತಾ ಇರಬೇಕು, ಎಚ್ಚರಿಕೆಯಿಂದ ಗಮನದಿಂದ ನೋಡಿ. JK ಅವರು ಅದನ್ನೇ ತಾನೇ ಹೇಳೋದು. JK ಅವರು ಹೇಳಿದರೆ ಹಿಂದೆ 100 ಕೋಟಿ ವರ್ಷದಿಂದ ನಾವು ಅದನ್ನು ಹೇಳ್ಕೊಂಡೇ ಬಂದಿದ್ದಾರೆ. JK ಅವರು ಹೇಳಿದ್ರೆ ರೀಸೆಂಟ್ಗೆ ಅಷ್ಟೇ ಅದು. ಏನಿವೆ, ನಾವು ಅದನ್ನು ನೋಡ್ತಾ ಇರಬೇಕು. ನಾವು ನೋಡ್ತಿರ್ತೀವ ಅದು ಸಿಕ್ಕಾಕೊಂಡು ಬಿಡ್ತೀವಿ ಅಲ್ವಾ? ಅದರಿಂದ ಹೊರಗೆ ಬರಬೇಕು ನಾವು. ಇವಾಗ ನಾವು ಸ್ವಲ್ಪ ಮೇಲಿನಿಂದ ನೋಡಿದ್ರೆ, ಈ ಮನಸ್ಸು ಅಂತ ಸೃಷ್ಟಿ ಯಾತಕ್ಕಾಗಿದೆ ಅಂತ ಹೇಳಿದ್ರೆ ನೋಡಿ, ಜೀವಾತ್ಮ ಭಾವದವರೆಗೆ ಬಂದಾಗ ಮನಸ್ಸು ಅಂತ ಬೇಕಾಗಿರಲಿಲ್ಲ. ಆದರೆ ಆಗ ಹಿಂದೆ ಮೇಡಮ್ ಅವ್ರು ಹೇಳ್ತಾ ಇದ್ರು, ಏನು ಏಕದಿಂದ ಅನೇಕ ಅಂತ ಹೇಳ್ತಾ ಇದ್ರು. ಅವಾಗ ಏಕಾಂತ ಇತ್ತು, ಅನೇಕ ಅಂತ ಆಗಬೇಕಾದ್ರೆ ಅಲ್ಲಿ ನೀವು ತಿಳ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಆ ಏಕ ಅನ್ನುವಂತಹ ಸ್ಥಿತಿ ಜೀವಾತ್ಮನ ಲೆವೆಲಿಗೆ ಬಂದಿರ್ತೀವಲ್ವ, ಅಲ್ಲಿ ಕೆಳಗಡೆಗೆ ಅನೇಕ ಅಂತ ಇರುತ್ತೆ ನೋಡಿ. ಪ್ರತಿಯೊಂದು ಕೂಡ ಬೇರೆ ಬೇರೆ ಆಗಿಬಿಟ್ಟಿರುತ್ತೆ ಅಲ್ವಾ? ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ವಿಷಯಗಳು, ಬೇರೆ ಬೇರೆ ವ್ಯಕ್ತಿಗಳು, ಅದೆಲ್ಲ ತಿಳ್ಕೊಳ್ಬೇಕು ಅಂದರೆ ನಮಗೆ ಮನಸ್ಸು ಬೇಕಾಗಿತ್ತು. ಅವಾಗ ಮನಸ್ಸು ಬೇಕು. ಏಕೆಂದರೆ ಮನಸ್ಸು ಅಂದರೆ ಏನು ಕೆಲಸ ಮಾಡುತ್ತದಂದರೆ, ಮೊದಲು ನೋಡಿ ರೂಪ ತಿಳ್ಕೊಳ್ಳುತ್ತೆ. ರೂಪ ಅಂತ ತಿಳ್ಕೊಂಡು ಕೂಡಲೇ ಅದಕ್ಕೆ ನಾಮ ಅಲ್ವಾ? ಈಗ ನಾನಿದೆ, ಇದನ್ನು ನೋಡಿದ ಕೂಡಲೇ ಏನಾಗುತ್ತೆ, ರೂಪ ನೋಡ್ತೀವಿ, ನೋಡಿದ ಕೂಡಲೇ ಏನು ಪೆನ್ ಅಂತ ಹೇಳ್ತೀವಿ ನಾವು ಅಲ್ವಾ? ಇನ್ಯಾವುದೋ ಒಂದು ಹೇಳ್ತೀವಿ, ಇದನ್ನು ನೋಡಿದ್ರೆ ಏನಾಗುತ್ತೆ, ಇದಕ್ಕೆ ನಾನು ಹೆಸರಿಡ್ತೀವಿ ಇದಕ್ಕೆ. ಹೀಗಾಗಿ ಮನಸ್ಸೇನು ಮಾಡುತ್ತೆ, ರೂಪ ಮತ್ತು ನಾಮ, ಅದಕ್ಕೆ ನಾಮರೂಪ ಸ್ಥಿತಿಯಲ್ಲಿರುವಂತಹ ಮನಸ್ಸು ಅಂತ ಹೇಳ್ತೀವಿ. ಈ ಮನಸ್ಸನ್ನು ಏನಾಗಿದೆ, ಮನಸ್ಸನ್ನು ನಾವು ಸರಿಯಾದ ರೀತಿ ತಿಳ್ಕೊಳ್ಬೇಕು, ಹೌದಾ? ಮನಸ್ಸನ್ನು ನಾವು ಸರಿಯಾದ ರೀತಿ ತಿಳ್ಕೊಂಡ್ರೆ ಏನಾಗುತ್ತೆ ಅಂದರೆ, ಅದನ್ನು ದಾಟಿ ನಾವು ಹೋಗಬಹುದು.
ಯಾಕೆಂದರೆ ಕೆಳಮನಸ್ಸು ಮತ್ತು ಮೇಲ್ಮನಸ್ಸು ಅಂದರೆ ಅರ್ಥ ಏನು ಅಂದರೆ, ಕೆಳಗಡೆ ಇರುವಂಥ ಮನಸ್ಸು ರೂಪ ಮನಸ್ಸು, ಮೇಲಿರುವಂತಹ ಮನಸ್ಸು ಅರೂಪ ಮನಸ್ಸು ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಹೋಗಬೇಕಾದ್ರೆ ನಾವು ಒಂದನ್ನು ದಾಟಿ ನಾನು ಮುಂದಕ್ಕೆ ಹೋಗಬೇಕು ಅಂತ ಏನಿದೆ. ಸೊ ಈ ವಿಷಯಗಳೆಲ್ಲದನ್ನು ಕೂಡ ನಮ್ಮ ಈ ಮೌನವಾಣಿ ಗ್ರಂಥದಲ್ಲಿ ಹೇಳ್ತಾರೆ. ಮೌನವಾಣಿ ಗ್ರಂಥ ಏನಿದೆ ಅದರಲ್ಲಿ 3 ಭಾಗಗಳು ಬರುತ್ತೆ. 3 ಭಾಗದಲ್ಲಿ ಮೊದಲನೇ ಭಾಗನ ಮೌನವಾಣಿ ಅಂತ ಹೇಳ್ತೀವಿ, ಎರಡನೇ ಭಾಗನ 2 ಮಾರ್ಗಗಳು ಅಂತ ಬರುತ್ತೆ, ಮತ್ತು 3ನೇ ಭಾಗ ಬಂದು ಸಪ್ತ ಮಹಾದ್ವಾರಗಳು ಅಥವಾ ಪಾರಮಿತಗಳು ಅಂತ ಹೇಳ್ತೀವಿ. ಈ ಥರ 3 ಭಾಗ. ಅದರಲ್ಲಿರುವಂಥ ಈ ಮೊದಲನೇ ಭಾಗ ಮೌನವಾಣಿ ಅಂತೇನಿದೆ, ಇಲ್ಲಿ ಸೃಜನಾತ್ಮಕ ಮೌನ ಅಂತ ಬರುವಂತಹದ್ದು. ಈಗ ಸೃಜನಾತ್ಮಕ ಮೌನ ಅಂತ ಹೇಳಿದ್ರೆ ಏನರ್ಥ ಇದು? ಮೌನ ಮೌನ ಅಂತ ನಮಗೆಲ್ಲ ಗೊತ್ತಿದೆಯಾ? ಮೌನ ಅಂದರೆ ಏನು? ನಿಶ್ಶಬ್ದ ಅಂದರೆ ಶಬ್ದ ಯಾವುದೂ ಇರಬಾರ್ದು, ಆವಾಗ ನಿಶ್ಶಬ್ದವಾಗಿರುತ್ತೆ. ಈಗ ನಾನು ಒಂದು ಕೊಠಡಿಗೆ ಹೋಗ್ತೀನಿ, ಅದೆಲ್ಲೋ ಕಾಡಲ್ಲಿರುತ್ತೆ, ಎಲ್ಲ ಒಳಗಡೆಯಲ್ಲಿ ಕೂತ್ಕೊಳ್ತೀನಿ, ಕಣ್ಣು ಎಲ್ಲ ಮುಚ್ಕೊಳ್ತೀನಿ, ಹೊರಗಡೆಯಿಂದ ಏನು ಶಬ್ದ ಬರ್ತಾ ಇಲ್ಲ, ಮೌನವಾಗಿದೆ, ತುಂಬ ಮೌನವಾಗಿದೆ. ಅದು ಮೌನನ ಅದ ಅಥವಾ ಅಲ್ವಾ? ಅಲ್ಲ. ಮತ್ತು ಯಾವುದು ಮೌನ ಅಂದ್ರೆ ಹಾಗಾದ್ರೆ? ಮನಸ್ಸು. ಮನಸ್ಸು ಏನು ಮಾಡ್ತಾ ಇರುತ್ತದ? ಮನಸ್ಸು ಬಹಳ ಚಂಚಲ. ಅಂದರೆ ಯಾವುದಾದ್ರು ಒಂದು ವಿಷಯ ತಗೊಂಡ್ಬಿಟ್ರೆ ಆ ಒಂದು ವಿಷಯದಿಂದ ಇಟ್ ವರ್ಕ್ಸ್ ಸೀಡ್ ಅಷ್ಟೇ, ಅಲ್ಲಿಂದ 100 1,000 ಲಕ್ಷಾಂತರ ಶುರುವಾಗುತ್ತೆ. ಮತ್ತು ಅದು ಏನಾಗುತ್ತೆ, ಎಲ್ಲಿಂದ ಪ್ರಾರಂಭ ಆಯಿತು ಅಂತಲೂ ಗೊತ್ತಿಲ್ಲ, ಎಲ್ಲೆಲ್ಲೋ ಅಲ್ದಾಡ್ತಾನೇ ಇರುತ್ತೆ ಅಷ್ಟೇ. ಅದು ಅದಕ್ಕೆ ತುದಿ ಮತ್ತು ಮೊದಲು ಅಂತ 2 ಇಲ್ಲ ಅಂತ ಹೇಳ್ತೀವಿ, ಆ ರೀತಿ. ಸೊ ಮನಸ್ಸಿನ ಮೌನ. ಮನಸ್ಸಿನ ಮೌನ ಎಲ್ಲಿ ಬರುತ್ತದು? ಹೇಗೆ ಮಾಡೋದು ಮನಸ್ಸಿನ ಮೌನ? ಧ್ಯಾನ. ಧ್ಯಾನಕ್ಕೆ ನೀವು ಕೂತ್ಕೊಂಡು ನೋಡಿದಾಗ ಧ್ಯಾನ ಅಂತ ಮಾಡ್ತಾ ಇರ್ತೀರಿ, ಧ್ಯಾನ ಆಗುತ್ತಾ? ಅದು ನೀವು ಮಾಡಿದವ್ರಿಗೆ ಗೊತ್ತು ಅಷ್ಟೇ. ಏಕೆಂದ್ರೆ ನಾನು ಧ್ಯಾನ ಮಾಡ್ತೀನಿ, ನಾನು ಹೇಳ್ಕೊಳ್ಳಲ್ಲ ಯಾವಾಗಲೂ ಕೂಡ. ಆದರೆ ಧ್ಯಾನದಲ್ಲಿ ಕೂತ್ಕೊಂಡಾಗ ನಿಮಗೆ ಮೌನ ಬಂದಿರುತ್ತಾ? ಇನ್ನೂ ಒಂದು ರೀತಿ ವಿಪರ್ಯಾಸ ನಿಮ್ಗೆ ಹೇಳಬೇಕು ಅಂದರೆ, ನೀವು ಧ್ಯಾನ ಮಾಡ್ತಿದ್ದಾಗ ಮೌನದಲ್ಲಿ ಇದೀನ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಮೌನ ಬರೋದೇ ಇಲ್ಲ. ಅದು ಅದಕ್ಕದೇ ನಾವು ಜಾರಬೇಕಷ್ಟೇ ಹೊರತು, ಈ ಯೋಗ ಮತ್ತು ಧ್ಯಾನ ಅಂದರೆ ಏನಾಗುತ್ತೆ, ಅಲ್ಲಿಗೆ ನಾವು ಜಾರ್ತಾ ಹೋಗಬೇಕಷ್ಟೇ. ಅಂದರೆ ನಮ್ಮ ಪ್ರಜ್ಞೆ ಏನಿದೆ ಅದು ವಿಸ್ತೀರ್ಣ ಆಗ್ತಾ 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 ಮುಂದಕ್ಕೆ ಹೋಗ್ತಿರ್ಬೇಕಷ್ಟೇ ಹೊರತು, ನಾನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಧ್ಯಾನನೇ ಆಗಲ್ಲ ಅದು, ಹೌದಲ್ವಾ? ಸೊ ಹೀಗಾಗಿ ಈ ವಿಷಯಗಳ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನಮ್ಮ ಈ ಮೌನವಾಣಿ ಗ್ರಂಥದಲ್ಲಿ ಮೊದಲನೇ ಭಾಗ ಏನಿದೆ ಅದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅನ್ನುವಂಥದ್ದು. ಸೊ ಇವರು ಹೇಳುವಂಥದ್ದು ಏನು ಅಂದರೆ, ಇದು ಹೊಸ ಅರಿವಿನ ಗ್ರಂಥ ಅಂತ ಹೇಳ್ತಾರೆ. ಈ ಅರಿವು ಅಂತ ಇದೆ ನೋಡಿ, ಅರಿವು ಮತ್ತು ತಿಳಿಯುವಿಕೆ, ತಿಳಿವಳಿಕೆ, ಈ ಪದ ಎಲ್ಲ ಉಪಯೋಗಿಸ್ತೀವಿ. ಈಗ ತಾನೇ ನಿಮಗೆ ಅನುಭವ ಅಂತ 2 ಪದ ಹೇಳಿದ್ದೆ ಅಲ್ವಾ? ಈಗ ನಾನು ಇನ್ನೊಂದು 2 ಪದಗಳು ಹೇಳ್ತೀನಿ. ಅದೆರಡಕ್ಕೂ ಏನು ವ್ಯತ್ಯಾಸ ಏನಿದೆ ಅಂತ ನೋಡೋಣ ನಾವು ಫಸ್ಟು. ಮೊದಲನೇದು ತಿಳಿಯುವಿಕೆ, ಇನ್ನೊಂದು ತಿಳಿವಳಿಕೆ. ತಿಳಿಯುವಿಕೆ ಮತ್ತು ತಿಳಿವಳಿಕೆ 2 ಪದಗಳ ವ್ಯತ್ಯಾಸ ಏನಿದೆ? ಬೇರೆ ಬೇರೆ ಅಥವಾ ಒಂದೇನಾ? ಬೇರೆ ಬೇರೆ. ಏನು ಹಾಗಾದ್ರೆ ಬೇರೆ ಯಾತಕ್ಕಾಯ್ತದು? ತಿಳಿಯುವಿಕೆ ಅಂದರೆ ಏನು ಮತ್ತು ತಿಳಿವಳಿಕೆ ಅಂದರೆ ಏನರ್ಥ? ಯೋಚನೆ ಮಾಡ್ತಾ ಇದೆ. ಡೀಪ್ ನಾಲೆಡ್ಜ್. ಸೊ ಡೀಪ್ ನಾಲೆಡ್ಜ್ ಅಂದರೆ ತಿಳುವಳಿಕೆ ಅಂತ ಆಯಿತು. ತಿಳಿಯುವಿಕೆ ಅಂದರೆ ಏನರ್ಥ? ಅಂದರೆ ಸರ್ಫೇಷಿಯಲ್ ನಾಲೆಡ್ಜ್ ಅಂತ ಅರ್ಥ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್. ಸರಿ ಅನಿಸುತ್ತಾ ಅದು, ಅಥವಾ ಇನ್ನೇನಾದರೂ ವ್ಯತ್ಯಾಸ ಇದೆ ಅನಿಸುತ್ತಾ? ಏಕೆಂದ್ರೆ ನನಗೆ ಅರಿವಿಗೆ ಬಂದಿಲ್ಲ. ಅರಿವು ಅಂತ ಬೇರೆ ಮಟ್ಟ ಅದು. ನಾನು ಬರೀ 2 ಹೇಳ್ತಾ ಇದ್ದೀನಿ ಇಲ್ಲಿ. ಅನುಭವ ಆದಮೇಲೆ ತಿಳಿಯುವಿಕೆ ಮತ್ತು ತಿಳಿವಳಿಕೆ ಅಂತ ಹೇಳ್ತಾ ಇದ್ದೀನಿ. ಉತ್ತರ ಗೊತ್ತಾಯ್ತಾ ಅಥವಾ ನಾನು ಹೇಳಬೇಕಾ? ಹೇಳಿ ನಿಂತ್ಕೊಂಡು ಹೇಳಿ, ಪರವಾಗಿಲ್ಲ, ಹೇಳಿ. ವಾಸ್ಟ್ ನಾಲೆಡ್ಜಾ? ವಾಸ್ಟ್ ನಾಲೆಡ್ಜ್, ಪಾಸ್ಟ್ ನಾಲೆಡ್ಜ್, ಹಿಂದಿನ ಏನು ನಡೆದಿದೆ ಅದರ ಬಗ್ಗೆ ತಿಳಿವಳಿಕೆ. ತಿಳಿಯುವಿಕೆ ಅಂದರೆ ಹಾಂ ಪ್ರೆಸೆಂಟ್ ಅಂತ. ಒಂದು ಪ್ರೆಸೆಂಟ್ ಮತ್ತು ಒಂದು ಪಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟ್ ಆಯ್ತಂತ. ಓಕೆ, ಥ್ಯಾಂಕ್ ಯು ಜಗದೀಶ್ ಅವರಿಗೆ, ಥ್ಯಾಂಕ್ಸ್. ಸೊ ಈಗ ನೋಡಿ, ತಿಳಿಯುವಿಕೆ ಮತ್ತು ತಿಳಿವಳಿಕೆ ಅನ್ನೋದಕ್ಕೆ ಪದ ನಿಮಗೆ ಬಹಳ ತಿಳಿಯಾಗಿ ನಾನು ತಿಳಿಸ್ತೀನಿ. ತಿಳಿ ಅಂದರೆ ಗೊತ್ತಲ್ಲ ಯಾವ ಥರ ಅಂತ. ತಿಳಿ ಸಾರು ಅಂತ ಹೇಳ್ತೀವಿ ನೋಡಿ, ಕೆಳಗಡೆ ಗಟ್ಟಿ ಇರುತ್ತೆ, ಮೇಲೆ ತಿಳಿ, ಅದೇ ತಿಳಿ ಅಷ್ಟೇ, ಇದೇನಿಲ್ಲ. ಮೊದಲನೇದು ತಿಳಿಯಾಗಿ ತಿಳ್ಕೊಳ್ಬೇಕು ಅಂದರೆ ಸಾಲಿಡ್ ಅಂತ ಇಲ್ಲ, ಮೇಲ್ಮೇಲೆ ಎಲ್ಲ ಗೊತ್ತಾಗಿರೋದು ನಮಗೆ ಅಷ್ಟೇ. ಅದು ಒಳಿ ಅಂತಂದರೆ ನೀವು ತಮಿಳು ಬರೋರಿಗೆ ಗೊತ್ತಾಗುತ್ತೆ. ಒಳಿ ಅಂದರೆ ಏನರ್ಥ? ಒಳಿ ಅಂದರೆ ಏನರ್ಥ ತಮಿಳಲ್ಲಿ? ನಡೆಯುವುದು, ಮುಂದೆ ಹೋಗೋದು ಅಲ್ವಾ? ಅಂದರೆ ತಿಳಿಯಿಂದ ನಾವೇನು ತಿಳ್ಕೊಂಡಿರ್ತೀವಿ, ಆ ರೀತಿ ನಡ್ಕೊಳ್ಳೋದೇನಿದೆ ತಿಳಿವಳಿಕೆ.
ನಾವು ತಿಳಿಯುವಿಕೆ ಗೊತ್ತು ನಮಗೆ, ತಿಳಿವಳಿಕೆ ಮಾಡ್ತಾ ಇದ್ದೀವ ಅಂದರೆ ಇಲ್ಲ ಅಂತ ಹೇಳಬೇಕಾಗತ್ತೆ. ತಿಳ್ಕೊಳ್ತಾ ಇದ್ದೀವಿ, ಎಲ್ಲ ಲವೆಟ್ಸ್ಕಿ ಮೇಡಮ್ ಏನು ಎಲ್ಲ ದೊಡ್ಡ ದೊಡ್ಡವ್ರು ಹೇಳಿರೋದೆಲ್ಲ ಓದ್ಬಿಡ್ತೀವಿ ನಾವು. ಅದರ ಬಳಿ ನಡೀತಾ ಇದೆಯಾ ಇಲ್ವಾ, ಅಥವಾ ಸಾಧ್ಯ ಆಗ್ತಾ ಇದೆಯಾ? ಯಾಕೆಂದರೆ ಇದೇ ಇಲ್ಲ ಅಂತ ನಾನು ಹೇಳಬಾರ್ದು, ನೂರಾರು ಜನ ನಡೀತಾ ಇದ್ದೀನಿ ಅಂತ ಹೇಳ್ಬೋದು. ಆದರೆ ಆ ರೀತಿ ನಾವು ನಡ್ಕೊಳ್ಬೇಕಾದ್ರೆ ನಾವು ಈ ರೀತಿ ಇರ್ತಾ ಇರಲಿಲ್ಲ ಅಲ್ಲ, ಅವಾಗ ಬೇರೆ ರೀತಿಯೇ ಇರ್ತಾ ಇದ್ದು. ಹಾಗಾಗಿ ತಿಳಿಯುವಿಕೆ ಅಂತ ಏನಿದೆ, ಜೊತೆಗೆ ಆ ತಿಳಿವಳಿಕೆ ಅಂತ ಇದೆಯಲ್ಲ, ಅದು ನಮಗೆ ಬರಬೇಕು. ಆ ತಿಳಿಯುವಿಕೆ ಮತ್ತು ತಿಳುವಳಿಕೆ ಎರಡೂ ಕೂಡ ನಮಗೆ ಬರೋದಿಲ್ಲ ಅಂತ ಹೇಳಿದ್ರೆ, ಈ ಕೆಳಮನಸ್ಸು ಅಂತ ಏನಿದೆ ಅಲ್ಲೇ ನಮಗೆ ಬರುವಂತಹದ್ದು. ತಿಳಿಯುವಿಕೆ ಅನ್ನೋದು ಕೆಳಮನಸ್ಸಿನ ಪೂರ್ತಿ ಏನಿದೆ ಅದು, ಈ 1 2 3 4 ಅಂತ ಹೇಳ್ತೀವಿ, ಅದರೆಲ್ಲ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಆ ಮೇಲಿಂದ 3 ಇದೆ ನೋಡಿ, ಅಂದರೆ ಅರೂಪ ಮನಸ್ಸು ಅಂತ, ಅದರ ಮಧ್ಯೆ ನಾವು ಹೋಗಿ ನಾನು ಕೂತ್ಕೊಂಡಾಗ ಆಗ ನನಗೆ ತಿಳಿವಳಿಕೆ ಅಂತ ಗೊತ್ತಾಗುತ್ತೆ. ಆ ತಿಳಿವಳಿಕೆ ಅಂತ ಬಂದ ಮೇಲೆ ನನಗೆ ಈ ದೀಕ್ಷೆಗಳು ಪ್ರಾರಂಭ ಆಗೋದು. ಯಾವುದು 1 2 3 ಅಂತ ಹೇಳಿದ್ನಲ್ಲ ಅಲ್ಲಿ, ಯಾಕೆಂದರೆ ಮೇಲಿನ ಮನಸ್ಸಲ್ಲಿ 3 ಉಪ ಲೋಕಗಳು ಅಂತ ಹೇಳಿದ್ನ, ಅಲ್ಲಿ ನಮಗೆ ಸಿಗುವಂಥದ್ದು 1 2 3 ಅನ್ನುವಂಥದ್ದು. ಹಾಗಾಗಿ ನಾವು ಬರೀ ತಿಳಿಯುವಿಕೆಯಿಂದ ತಿಳಿವಳಿಕೆ ಇದೆಯಲ್ಲ, ಅಲ್ಲಿಗೆ ಮುಂದಕ್ಕೆ ಹೋದರೆ ಮಾತ್ರ ನಮಗೆ ಆ ದೀಕ್ಷೆಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ. ಏಕೆಂದರೆ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಅವರು ಪಾಪ 2ನೇ ದೀಕ್ಷೆ ಬಂದಿರಬೇಕು, ಈಗಾಗಲೇ ನೋಡಿದ್ರೆ 1ನೇ ದೀಕ್ಷೆ ಬಂದಿರಬೇಕು ಅಂತ ನಾವು ಸಾಮಾನ್ಯವಾಗಿ ಕೇಳಿದ್ದೀವಲ್ವ ನಾವು ಆ ತರಹ ಕೆಲವು ವ್ಯಕ್ತಿಗಳಿಗೆ. ಆಮೇಲೆ ಕೆಲವು ಇನ್ನೊಂದು ಏನಾಗುತ್ತೆ ಅಂದರೆ, ಯಾರೋ ಗುರುಗಳಿದ್ದಾರೆ, ಅವರು ದೀಕ್ಷೆ ಕೊಟ್ಬಿಡ್ತಾರಂತೆ ನಮಗೆ. ಆ ದೀಕ್ಷೆ ಅಂತಂದರೆ ಗುರುಗಳು ಕೊಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಏನಾಗುತ್ತೆ ಅಂದರೆ, ಆ ದೀಕ್ಷೆಗಳು ನನಗೆ ಬರ್ತಾ ಇದೆಯಾ ಅಂತ ನನಗೆ ಗೊತ್ತಾಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಇವಾಗ ಒಂದು ಪದವಿ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ತಾನೇ ಗೊತ್ತಾಗಬೇಕಂತ ಅಲ್ವಾ? ನಿಮಗೆ ಗೊತ್ತಾಗಲಿಕ್ಕಿಂತ ಮುಂಚೆ ನನಗೆ ಗೊತ್ತಾಗಿರಬೇಕಲ್ವ ಅದು. ಸೊ ಹಾಗಾಗಿ ನಾನು ಮುಂದೆ ಹೋಗ್ತಾ ಇರಬೇಕಾಗುತ್ತೆ. ಅಂದರೆ ಪ್ರಜ್ಞಾಮಟ್ಟದ ವಿಸ್ತಾರ ಏನಾಗ್ತಾ ಇರುತ್ತೆ, ಅದೇ ನಮಗೆ ಬರುವಂತಹ ದೀಕ್ಷೆ. ದೀಕ್ಷೆ ಅನ್ನೋದಕ್ಕೆ ಅರ್ಥ ಏನು ಅಂದರೆ ದಾ ಮತ್ತು ಈಕ್ಷಾ ಅನ್ನುವಂಥದ್ದು. ಈಕ್ಷಾ ಅಂದರೆ ಅಕ್ಷು ಅಂತ ನಾವು ಕೇಳಿದ್ದೀವಲ್ವಾ, ಕಣ್ಣಲ್ವಾ ಅದು ಅಕ್ಷು ಅಂದರೆ. ಈಕ್ಷಾ ಅಂತ ಹೇಳಿದ್ರೆ ಏನು ಅಂದರೆ ನಾವು ನೋಡುವಿಕೆ ಅಂತ ಏನಿದೆ ಈಕ್ಷಾ ಅಂತ. ದಾ ಅಂದರೆ ಕೊಡಲ್ಪಡುವುದು. ದೀಕ್ಷೆ ಅಂದರೆ ಏನು, ದೀಕ್ಷೆ ಕೊಡಲ್ಪಡುವುದು. ಯಾರಿಂದ ಕೊಡಲ್ಪಡುವುದು? ನಮಗಿಂತ ಇನ್ನೂ ಮುಂದುವರೆದಿರ್ತಾರೆ ನೋಡಿ, ಇದೇ ಮಾರ್ಗದಲ್ಲೇ ಹೋಗಿ ಮುಂದೆ ಹೊರಟೋಗಿರ್ತಾರಲ್ಲ, ನಾವು ಅದು ಮಹತ್ವರು ಅಂತ ಏನು ಕರಿತೀವಿ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಯಾವುದೋ ಒಂದು ಮಟ್ಟಕ್ಕೆ ಬಂದಾಗ ಇವರದಕ್ಕೆ ಸಮರ್ಥನಾಗಿದ್ದಾನೆ ಅಂತ ಹೇಳ್ತಾ ಇನ್ನೂ ಕೆಲವು ವಿಷಯಗಳನ್ನ ತಿಳಿಸಿ ನನಗೆ ಮತ್ತು ಆ ದಾರಿಯಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವರು ನನಗೆ ಸಹಾಯ ಮಾಡ್ತಾರೆ. ಅದಕ್ಕೆ ದೀಕ್ಷೆ ಅಂತ ಹೆಸರು. ದೀಕ್ಷೆ ಅನ್ನೋದು ಕೊಡೋದು ಮತ್ತು ತಗೊಳ್ಳೋದು ಅಂತ ಹೇಳಿದ್ರು ಕೂಡ ಅದು ಯಾವುದೋ ಒಂದು ಕ್ಷಣದಲ್ಲಿ ತಗೊಳ್ಳೋದು ಅಂತಲ್ಲ. ಇಟ್ಸ್ ನಾಟ್ ಎ ನೌನ್ ಫಾರಮ್, ಅದು ವರ್ಬಲ್ ಫಾರಮ್. ಅದು ಕಂಟಿನ್ಯೂಸ್ ಟೆನ್ಸಲ್ಲಿರುತ್ತೆ. ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು, ಪ್ರತಿ ನಿಮಿಷನೂ ಪ್ರತಿ ಸೆಕೆಂಡು ಕೂಡ ಮುಂದೆ ಹೋಗ್ತಾ ಇರಬೇಕಾದಂಥ ವಿಷಯ ಅದು ದೀಕ್ಷೆ ಅಂತ. ದೀಕ್ಷೆ ಸಿಕ್ಬಿಡೋದು ಅಂತಲ್ಲ, ಆದರೆ ಯಾವುದೋ ಒಂದು ಹಂತ ದಾಟದಾಗ. ಈಗ ತಾನು ನಿಮ್ಗೆ ಹೇಳ್ತಾ ಇದೆ ಅಲ್ಲ, ಮೊದಲನೇ ದೀಕ್ಷೆ ಅಂತ ಅನ್ನೋದು ಈ ನಮ್ಮ ಅರೂಪ ಮನಸ್ಸು ಅಂತ ಹೇಳ್ತೀವಲ್ಲ, ಅದರಲ್ಲಿ ಮೊದಲನೇದನ್ನು ಕೆಳಗಡೆಯಿಂದ ದಾಟಿದಾಗ ಆ ದಾಟಿ ನಾವು 2ನೇದಕ್ಕೆ ಹೋಗ್ತೀವಿ ನೋಡಿ, ಆಗ ನನಗೇನಾಗುತ್ತೆ ಅಂದರೆ ಮೊದಲನೇ ದೀಕ್ಷೆ ಕೊಟ್ಟಿದೆ ಅನ್ನುವಂಥ ಅರ್ಥ. ನಾವು ಪ್ರಾರಂಭದಲ್ಲಿ ಕೊಟ್ಟಿದೆ ಅಂತಲ್ಲ ಅದು, ಅಂದರೆ ಹೊಸರಲ್ಲಿ ನಿಂತ್ಕೊಂಡಿರ್ತೀವಲ್ಲ, ಕೆಳಗಿನ ಮನಸ್ಸು ಮೇಲಿನ ಮನಸ್ಸು ಅಂತ, ಅದರ ಮಧ್ಯದಲ್ಲಿ ಏನಿದೆ ಅಲ್ಲಲ್ಲ, ಅದನ್ನು ದಾಟಿ ನಾನು ಮುಂದೆ ಹೋದಾಗ ಆ ರೀತಿ ನನಗೆ 3 ದೀಕ್ಷೆಗಳು ಮುಗಿದು ಯಾವಾಗ ನನ್ನ ಮನಸ್ಸು ಪೂರ್ತಿ ಮುಗಿದಾಗ, ಅಲ್ಲಿವರೆಗೆ ನನ್ನ ಪ್ರಜ್ಞೆ ಏರಿದೆ ಅಂತ ಹೇಳಿದಾಗ, ಅದು ವಿಸ್ತಾರ ಆಗಿದೆ ಅಂತ ಹೇಳಿದ್ರೆ, ಅಲ್ಲಿಂದ 4ನೇ ದೀಕ್ಷೆಗೆ ನಾವು ಸಮರ್ಥರಾಗ್ತೀವಿ. 4ನೇ ದೀಕ್ಷೆ ನನಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ, ಆ ಬುದ್ಧಿ ಇದೆ ನೋಡಿ, ಬುದ್ಧಿಲೋಕ ಅಂದರೆ ಬುದ್ಧಿಲೋಕದ ಪ್ರಜ್ಞೆ ಅಲ್ಲಿ ವಿಸ್ತಾರವಾಗ್ತಾ ಬರುತ್ತೆ ನೋಡಿ. ವಿಸ್ತಾರ ಆಗ್ತಾ ಎಲ್ಲಿಗೆ ಹೋಗುತ್ತೆ, ಆತ್ಮಲೋಕದ ಪ್ರಜ್ಞೆ ಹೊಸಲಿಗೆ ಹೋಗಿ ಕೂತ್ಕೊಳ್ಳುತ್ತಲ್ಲ, ಆಗ ನಮಗೆ ಆತ್ಮಲೋಕದ ಒಂದು ಹೊಸಲಿಗೆ ಹೋಗಿ ನಾವು ಕೂತ್ಕೊಳ್ತೀವಿ ನಮ್ಮ ಪ್ರಜ್ಞೆ, ಆಗ ನನಗೆ 4ನೇ ದೀಕ್ಷೆ ಸಿಗುತ್ತೆ. ಸ್ವಲ್ಪ ಮುಂದುವರೆದ್ರೆ ನಿಮ್ಗೆ ಇನ್ನೂ ಹೇಳ್ಬಿಡೋಣ, ಪರವಾಗಿಲ್ಲ, ಏಕೆಂದರೆ ಸ್ವಲ್ಪ ಸಮಯ ಇದೆ. ಏನಂದರೆ ಇವಾಗ 5ನೇ ದೀಕ್ಷೆ ಯಾವುದು ಅಂತ ಹೇಳಿದರೆ, ಆತ್ಮಲೋಕದ ಕೆಳಗಿನ 4 ಉಪಲೋಕಗಳೇನಿದೆ ಅಲ್ಲಿ ನಿಮಗೆ 5ನೇ ದೀಕ್ಷೆ ಸಿಗುವಂಥದ್ದು. 5ನೇ ದೀಕ್ಷೆಗೆ ಏನು ಹೇಳ್ತೀವಿ, ಅಶೇಖ ಅಂತ ಹೇಳ್ತೀವಿ. ಅಶೇಖ ಅಂದರೆ ಶಿಷ್ಯನಲ್ಲದವನು ಅಂತ, ಅಂದರೆ ಅವನಿನ್ನು ಪೂರ್ತಿ ಗುರು ಆಗಿರಲ್ಲ, ಶಿಷ್ಯನಾಗಿ ಇನ್ನೂ ಕಲ್ತ್ಕೊಳ್ಬೇಕು ಅಂತಲೇ ಏನಿರಲ್ಲ, ಆದರೆ ಎರಡಕ್ಕೂ ಮಧ್ಯ ಇರುವಂಥ ಸ್ಥಿತಿ. ಇವಾಗ ನಿಮ್ಮ ಕಾಲೇಜುಗಳಲ್ಲಿ ಡೆಮಾನ್ಸ್ಟ್ರೇಟರ್ ಅಂತ ಇರ್ತಾ ಇದ್ರೆ ಹಿಂದೆ, ಇವಾಗ ನನಗೆ ಗೊತ್ತಿಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಲ್ಯಾಬ್ಸಲ್ಲೆಲ್ಲ ಅವ್ರು ಏನಂದರೆ ಎಲ್ಲ ಓದ್ಕೊಂಡು ಬಂದಿರ್ತಾರೆ, MSc ಎಲ್ಲ, ಬಟ್ ಡೆಮಾನ್ಸ್ಟ್ರೇಟರ್ ಅಷ್ಟೇ. 1 ವರ್ಷ 2 ವರ್ಷ ಆದಮೇಲೆ ಮತ್ತೆ ಲೆಕ್ಚರರ್ ಆಗೋರು, ಅರ್ಥ ಆಯ್ತಲ್ಲ. ಹಾಗಾಗಿ ಅವರು ಭಾಷಣಗಳನ್ನ ಮಾಡಬೇಕು ಅಥವಾ ಅವರು ಗುರುಗಳಾಗಬೇಕು ಅಂತಂದರೆ ಅದಕ್ಕೆ 6ನೇ ದೀಕ್ಷೆಗೆ ಹೋಗಬೇಕು. ಆದರೆ 5ನೇ ದೀಕ್ಷೆ ಏನಿದೆ ಅದು ಆತ್ಮಲೋಕದ ಕೆಳಗಿನ 4 ಉಪಲೋಕಗಳು ನಮಗೆಲ್ಲ ಗೊತ್ತಿದೆ ಅಲ್ಲ, ಉಪಲೋಕಗಳು ಅಂತ ಹೇಳಿದ್ರೆ ಅರ್ಥ ಆಗುತ್ತಲ್ಲ, ನನಗೇನು ಕಷ್ಟ ಏನಿಲ್ಲ. ಆ 4 ಉಪಲೋಕಗಳಲ್ಲಿ 5ನೇ ದೀಕ್ಷೆ. ಮತ್ತು 6, 7, 8 ಅಂದರೆ ಯಾವುದು, ಅದು ಆತ್ಮಲೋಕದ ಮೇಲಿನ 3 ಉಪಲೋಕಗಳು, ಅತ್ಯಂತ ಮೇಲಿನ 3 ಉಪಲೋಕಗಳು ಇರುತ್ತಲ್ಲ, ಅಲ್ಲಿ ನಮಗೆ ಸಿಗುವಂಥದ್ದು ಆ 6, 7, 8 ದೀಕ್ಷೆಗಳು. ಓಕೆ, ಅದಿರಲಿ, ಪರವಾಗಿಲ್ಲ. ಈಗ ನಮಗೆ ಸೃಜನಾತ್ಮಕ ಮೌನ ಅಂತ ಹೇಳ್ತಾ ಇದ್ದೀವಿ. ಮೌನದ ಬಗ್ಗೆ ಆಗಲೇ ನಾವು ಸ್ವಲ್ಪ ಭಾಗ ತಿಳ್ಕೊಂಡಿದ್ದೀವಿ ಅಲ್ವಾ. ಈಗ ಮೌನ ಅನ್ನುವಂಥದ್ದು ಇರಬೇಕು ಅಂದರೆ ನಮಗೆ ಮನಸ್ಸು ಇರಬೇಕೋ ಇರಬಾರ್ದು,
ನಿರ್ಮನಸ್ಕನಾಗಿರಬೇಕು ಅಲ್ವಾ. ಮನಸ್ಸು ಮತ್ತು ನಿರ್ಮನಸ್ಸು ಅಂತ ಹೇಳಿದ್ರೆ ನಾವೇನು ಅನ್ಕೊಳ್ಬೇಕಾಗತ್ತೆ ಅಂದರೆ, ಈ ಮನಸ್ಸು ಅನ್ನೋದಕ್ಕೆ 4 ಬೇರೆ ಬೇರೆ ವಿಭಾಗಗಳಿದೆ ಅಂತ ಹೇಳ್ತೀವಿ. ಆ ಮನಸ್ಸಿನಲ್ಲಿ ಮೊದಲನೇದಕ್ಕೆ ಮನಸ್ಸು ಅಂತಲೇ ಹೇಳ್ಬಿಡ್ತೀವಿ ವೇದಾಂತದಲ್ಲಿ. ಆ ಮನಸ್ಸು ಯಾವುದು ಅಂತ ಹೇಳಿದರೆ, ಈ ನಮ್ಮ 5 ಇಂದ್ರಿಯಗಳ ಮುಖಾಂತರ ಏನೇನು ನಮಗೆ ಒಳಗಡೆಗೆ ಏನೇನೋ ಎಲ್ಲ ಹೇಳ್ತಿರುತ್ತಲ್ಲ, ಕಿವಿ ಕೇಳಿಸ್ಕೊಳ್ಳುತ್ತೆ, ಮೂಗು ವಾಸನೆ ನೋಡ್ತಿರುತ್ತೆ ಅಲ್ವಾ. ಹೀಗೆ ಬೇರೆ 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 ಎಲ್ಲ ಏನೇನು ಬರುತ್ತೆ ಅದೆಲ್ಲ ಗ್ರಹಿಸ್ಕೊಂಡು ಅದನ್ನು ಪೂರ್ತಿ ಕಾಂಪಿಟೇಷನ್ ಮಾಡುವಂಥದ್ದಕ್ಕೆ ಅದು ಮನಸ್ಸು ಅಂತ. ಎರಡನೇದು ಚಿತ್ತ ಅಂತ ಹೇಳ್ತೀವಿ. ಚಿತ್ತ ಅಂದರೆ ಏನು ಅಂದರೆ, ಈಗ ನಮ್ಗೆ ಏನೇನೆಲ್ಲ ಒಳಗಡೆ ಹೋಗಿರುತ್ತೆ ಅದನ್ನು ನೆನಪುಗಳ ರೂಪದಲ್ಲಿ ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥದ್ದು ಏನಿದೆ ಅದು ಚಿತ್ತ. ಚಿತ್ತ ಗೊತ್ತಾಯ್ತಲ್ಲ, ಚಿತ್ತವೃತ್ತಿ ಅಂತ ಹೇಳ್ತೀವಿ. ಚಿತ್ತವೃತ್ತಿ ಅಂದರೆ ಅರ್ಥ ಏನು ಅಂದರೆ, ಆ ಮನಸ್ಸು ಯಾವುದು ಚಿತ್ತ ಅಂತೇನಿದೆ ಮನಸ್ಸಿನ ಭಾಗ, ಅದರಲ್ಲಿರುವಂತಹ ನೆನಪುಗಳೇನಿದೆ ಅದರಲ್ಲಿ ತಾಕಲಾಟಗಳಾಗಿ ಅದರಲ್ಲಿ ಒಂದಕ್ಕೊಂದಕ್ಕೆ ಹೊಂದ್ಕೊಂಡು ಅಲ್ಲಿಂದ ಮೇಲೆ ಏಳುತ್ತಲ್ಲ ಅದು, ಅದಕ್ಕೆ ನಾವು ಯೋಚನೆ ಅಂತ ಕರಿತೀವಿ. ಥಾಟ್ ಅಂದರೆ ಅರ್ಥ ಗೊತ್ತಾಯ್ತಲ್ಲ. ಈಗ ಚಿತ್ತ ಅಂದರೆ ಏನು, ನಮ್ಮ ಒಂದು ಮನಸ್ಸಿನಲ್ಲಿ ಒಳಗಡೆನಲ್ಲಿ ಏನು ನಮ್ಮ ನೆನಪುಗಳ ಒಂದು ಉಗ್ರಾಣ ಇದೆ, ತುಂಬ ದೊಡ್ಡದಲ್ವ ಅದು. ಎಷ್ಟಿರ್ಬೋದು, ಎಷ್ಟು ಕಿಲೋಬೈಟ್ಸ್ ಅಥವಾ ಎಷ್ಟು ಟೆರಾಬೈಟ್ಸ್ ಇರ್ಬೋದು ನಮ್ಮದು ಗೊತ್ತಿಲ್ಲ ಅಲ್ವಾ. ಗೊತ್ತಿಲ್ಲ ಏನೂ ಗೊತ್ತಿಲ್ಲ. ಅದು ಏನೋ ಇದೆ, ಬೇಕಾದಷ್ಟಿದೆ, ತುಂಬ ಜಾಸ್ತಿ ಇದೆ. ಅದರಲ್ಲಿ ನಾವು ಎಷ್ಟೊಂದು ವಿಷಯಗಳು ಹೊರಗಡೆ ಬರುತ್ತೆ ನೋಡಿ. ನೀವು ಒಂದು ಬರೀ ಮಾವಿನ ಹಣ್ಣು ಅಂತ ಹೇಳಿದ್ರೆ ಶುರುವಾಗ್ಬಿಡುತ್ತೆ, ಏನೇನೋ ಶುರುವಾಗ್ಬಿಡುತ್ತದು. ನಿಮಗೊಂಥರ ಆದರೆ ನನಗೊಂಥರ ಆಗ್ಬೋದು ಅಷ್ಟೇ ಅದು. ಸೊ ಹೀಗೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಸೀಡ್ ಅಂತ ನಾವು ಕೊಟ್ಟರೆ ಅಲ್ಲಿಂದ ಪ್ರಾರಂಭ ಮಾಡ್ಕೊಳುತ್ತೆ. ಅದೆಲ್ಲ ಎಲ್ಲಿಂದ ಆಗುತ್ತೆ, ಚಿತ್ತ ವೃತ್ತಿ ಅಂದರೆ ಏನಾಗುತ್ತೆ, ಅದು ಎಲ್ಲ ಒಟ್ಟಿಗೆ ಸೇರಿ ಹೊರಗೆ ಬರುವಂತಹದ್ದು. ಅದಕ್ಕೆ ನಾವು ಚಿತ್ತವೃತ್ತಿ ನಿರೋಧ ಅಂತ ಕೇಳಿದ್ವಿ. ಎಲ್ಲ ಹೇಳ್ತಾರೆ ಅದು, ಯಾರು ಹೇಳಿದ್ರು? ಚಿತ್ತವೃತ್ತಿ ನಿರೋಧ ಅಂತ ಬರುತ್ತಲ್ಲ, ಪತಂಜಲಿಯವರು 2ನೇ ಸೂತ್ರ ಅಲ್ವಾ. ಅವರು ಚಿತ್ತ ನಿರೋಧ ಅಂತ ಹೇಳ್ಬೋದಾಗಿತ್ತಲ್ಲ, ಚಿತ್ತವೃತ್ತಿ ನಿರೋಧ ಅಂತ ಯಾಕೆ ಹೇಳಿದ್ರು? ಅಥವಾ ಮನಸ್ ನಿರೋಧ ಅಂತ ಹೇಳ್ಬೋದಾಗಿತ್ತು. ಅರ್ಥ ಆಯ್ತಲ್ಲ. ಸೊ ಚಿತ್ತವೃತ್ತಿ ನಿರೋಧ ಅಂತ ಯಾಕೆ ಹೇಳಿದ್ರು ಅಂತ ಗೊತ್ತಾಯ್ತಲ್ಲ ನಮ್ಗೆ. ಇವಾಗ ಅಲ್ಲಿಂದ ಉತ್ಪತ್ತಿ ಆಗಿರುವಂಥ ವೃತ್ತಿ ಅಂತ ಏನಿದೆ ಅದು ಇಲ್ಲಿ ನೋಡಿ ನಮಗೊಂದು ಪಾಯಿಂಟ್ ಸಿಗುತ್ತೆ. ಇವಾಗ ಚಿತ್ತ ಅಂತ ಇದೆ, ಅದನ್ನು ವೃತ್ತಿ ಅಂತ ನಾನು ಮಾಡಲ್ಲಪ್ಪ, ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ ಅಂದರೆ ಇನ್ಸ್ಟೆಡ್ ಆಫ್ ಕೈನೆಟಿಕ್ ಎನರ್ಜಿ ಐ ಯೂಸ್ ಇಟ್ ಎಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಆಗುತ್ತಾ? ಸಾಧ್ಯ ಆಗುತ್ತಾ? ಚಿತ್ತ ಅಂತ ಏನಿದೆ ಅದರಲ್ಲಿ 1000 ಕೋಟಿ ಬೇರೆ ಬೇರೆ ಇರ್ಬೋದು ನನ್ನಲ್ಲಿ ನೆನಪುಗಳು, ಆದರೆ ಅದರ ನಡುವೆ ಏನು ಸಂಬಂಧ ಬರೋದು ಹಾಗೆ ನಾನು ಕಾಪಾಡ್ಕೊಳ್ತೀನಿ. ಸಾಧ್ಯ ಆಗುತ್ತಾ? ನಮಗೆ ಸಾಧ್ಯ ಆಗಲ್ಲ. ಆದರೆ ಹಿಂದೆ ಯೋಗಿಗಳು ಸಾಧ್ಯ ಮಾಡ್ಕೊಂಡಿದ್ದಾರೆ ಅವರು, ಹೌದಲ್ಲ. ಕಷ್ಟ ಸಾಧ್ಯ ಅಂತ ಹೇಳ್ಬೋದು, ಸರಿನಾ? ಸೊ ಹಾಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಈ ಮನಸ್ಸು ಅಂತೇನಿದೆ ಅದು ನಿರ್ಮನಸ್ಸು ಅನ್ನೋ ಸ್ಥಿತಿಗೆ ಬರುತ್ತೆ. ಏಕೆಂದರೆ ಮನಸ್ಸು ಅನ್ನೋದು ಚಲನೆ ಅಂತ ನಾವು ಹೇಳ್ತೀವಿ ನೋಡಿ ಯಾವಾಗ ನಾವು. ಸೊ ಚಲನೆ ಅಂತ ಹೇಳಿದಾಗ ಅದ್ರಲ್ಲಿ ಚಲನೆ ಇಲ್ಲ. ಹೌದಾ? ವೃತ್ತಿ ನಿರೋಧ ನಾವು ಮಾಡಿದಾಗ ಚಿತ್ತವೃತ್ತಿ ಅಂತ ಏನಿದೆ ಅದು ಇಲ್ಲ ಅಂತಂದಾಗ ನಮಗೆ ಮನಸ್ಸು ನಿರ್ಮನಸ್ಕ ಆಗಿದೆ ಅಂತ ಹೇಳ್ಬೋದು ಆವಾಗ. ಯಾಕೆಂದರೆ ನಾನು ಸ್ವಲ್ಪ ಸೈಂಟಿಫಿಕ್ ಟರ್ಮ್ಸ್ ಉಪಯೋಗಿಸಿ ಮಾತಾಡ್ತಾ ಇದ್ದೇನೆ ಅಷ್ಟೇ, ಸುಮ್ಮನೆ ಪದಗಳನ್ನ ಉಪಯೋಗಿಸಿದ್ರೆ ನಮಗೆ ಅರ್ಥವಾಗಲ್ಲ ಅದು. ಸೊ ಹಾಗಾಗಿ ಆ ಚಿತ್ತವೃತ್ತಿ ನಿರೋಧ ಅಂತ ಏನಿದೆ ಅದನ್ನು ನಾನು ಮಾಡ್ಕೊಂಡಾಗ ಮನಸ್ಸು ಚಂಚಲತೆ ನಿಂತು ಹೋಗುತ್ತೆ ಅಂತ ಏನಿದೆ. ಸೊ ಅದು ಆದಾಗ ಏನಾಗುತ್ತೆ ಅಂದರೆ, ಆಗ ಧಾರಣ ಅನ್ನುವಂಥ ಸ್ಥಿತಿ ಬರುತ್ತೆ. ಧಾರಣ ಆದಮೇಲೆ ಯಾವುದು? ಧ್ಯಾನ, ಆಮೇಲೆ ಸಮಾಧಿ. ಹಾಗೆ ಸೊ ಈಗ ಮೌನವಾಣಿಯಲ್ಲಿ ಮುಂದುವರೆದವರು ಹೇಳ್ತಾರೆ, ಈ ಸಮಾಧಿ ಎನ್ನುವಂಥ ಸ್ಥಿತಿ ಏನಿದೆ ಅದನ್ನು ನಾನು ಅಟೈನ್ ಮಾಡಲಿಕ್ಕಾದರೆ ನಾನು ಒಂದು ಹಂತಕ್ಕೆ ಹೋಗ್ಬೋದು, ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಸಮಾಧಿ ಸ್ಥಿತಿನ ಅವ್ರೇನು ಕರೀತಾರೆ ಅಂದರೆ ಮುಗ್ಧ ಸ್ಥಿತಿ ಅಂತ ಹೇಳ್ತಾರೆ. ಮುಗ್ಧ ಅಂತ ಹೇಳಿದರೆ ಮಗು, ಅವಾಗ ತಾನೇ ಹುಟ್ಟಿದೆ ಮಗು, ಇನ್ನು 1 ತಿಂಗಳು 2 ತಿಂಗಳು 3 ತಿಂಗಳು ಆಗಿದೆ, ಅದಕ್ಕೆ ಮನಸ್ಸು ಅಂತ ಇರುತ್ತಾ? ಮನಸ್ಸಿನ್ನೂ ಪ್ರಾರಂಭ ಆಗಿರುತ್ತೆ ಅಷ್ಟೇ ಹೊರತು ಇನ್ನೂ ಬೆಳೆದಿಲ್ಲ. ಅದರಲ್ಲಿ ಚಿತ್ತ ಅಂದರೆ ಏನು? ಈ ಒಂದು ನೆನಪುಗಳು, ಅದು ಸಂಗ್ರಹ ಏನಾದರೂ ಇರುತ್ತಾ? ನೆನಪುಗಳೇ ಇಲ್ಲ ಅಲ್ಲಿ, ಸಂಗ್ರಹ ಮಾಡ್ಕೊಳ್ಳೋದಕ್ಕೇನಿಲ್ಲ ಅದು ಅಲ್ವಾ. ಆಗ ಅದು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂದರೆ, ಅದು ಇರೋ ಸ್ಥಿತಿಯೆಲ್ಲ ಸಮಾಧಿ ಸ್ಥಿತಿನೇ ಅದು, ಹೌದಾ? 2 ತಿಂಗಳು 3 ತಿಂಗಳ ಮಗು ಸಮಾಧಿ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ನಾವೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಮಾಧಿ ಸ್ಥಿತಿಯಲ್ಲೇ ಇರುತ್ತೆ. ಏಕೆಂದರೆ ಇವಾಗ ಜ್ಞಾಪಕ ಬರ್ತಾ ಇದೆ, ಒಬ್ಬ ಗುರುಗಳಿಗೆ ಯಾರೋ ಕೇಳಿದ್ರಂತೆ, ಈ ದೇವರು ಅಂತ ಏನಿದೆ ಇದು ನೀವು ನೋಡಿದ್ದೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲಪ್ಪ ದೇವ್ರನ್ನ ನೋಡಿಲ್ಲ, ಆದರೆ ನೋಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತು ಅಂತ ಹೇಳಿದ್ರಂತೆ. ಏನು ಮಾಡಬೇಕು ಅಂತ ಕೇಳಿದ್ರಂತೆ ಇವರು. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು 2 ತಿಂಗಳ ಮಗು ಸ್ಥಿತಿ ಮತ್ತು 100 ವರ್ಷದ ವಯಸ್ಕರಾಗಿರುವಂಥ ಸ್ಥಿತಿಗೆ ನಿನಗೆ ಬರೋದಕ್ಕಾದರೂ ಒಟ್ಟಿಗೆ ಇರಬೇಕು. ಅದು ಬಂದಾಗ ನಿನಗೆ ದೇವರು ಅನ್ನೋದು ಅದಕ್ಕದೇ ಕಾಣುತ್ತೆ, ನೀನೇ ದೇವರಾಗಿರುತ್ತೆ ಅಂತ ಹೇಳಿದ್ರಂಥವ್ರು. ಅರ್ಥ ಇಷ್ಟೇ, ಇನ್ನೇನಿಲ್ಲ. ಈ ಮನಸ್ಸು ಅಂತೇನಿದೆ ನಿರ್ಮನಸ್ಕ ಆಗಿರುತ್ತೆ ಎನ್ನುವಂಥದ್ದು. ಹಾಗಾಯ್ತಲ್ಲ. ಈಗ ನಿರ್ಮನಸ್ಕ ಅಂತ ಆಗಬೇಕಾದ್ರೆ ಅಲ್ಲಿಂದ ಮುಂದುವರೆದು ಕೊನೆಯ ಭಾಗ ಅದು. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ನಾವು ಜೀವಾತ್ಮನ ಸ್ಥಿತಿ ಅಂತ ಹೇಳೋದು ನೋಡಿ, ಅದೆಲ್ಲಿ ಬರುತ್ತದೋ ನಮ್ಮ ಮೇಲಿನ ಮನಸ್ಸು ಏನಿದೆ ಅಲ್ಲಿರುವಂಥ ಸ್ಥಿತಿ. ಅದೀಗ ನಾವು ಜೀವನ ಮಾಡ್ತಾ ಇರೋದೆಲ್ಲ ಕೆಳಗಿನ ಮನಸ್ಸು ಮತ್ತು ಅದರ ಕೆಳಗಿರುವಂಥದ್ದು ಅಲ್ವೇ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ಅದು ಏನು ಹೇಳ್ತಾರೆ ಅದನ್ನು ಓದ್ಬಿಡ್ತೀನಿ.
ನೀನು ರಹಸ್ಯ ಶಬ್ದಗಳ ಏಣಿಯ ಮೇಲ್ಮೆಟ್ಟಿಲ ಮೇಲೆ ನಿನ್ನ ಪಾದವನ್ನು ಇಡುವುದಕ್ಕೆ ಮುಂಚಿತವಾಗಿ ನಿನ್ನ ಅಂತರಂಗದಲ್ಲಿ ಇರುವ ಜೀವಾತ್ಮನ ವಾಣಿಯನ್ನು 7 ವಿಧವಾಗಿ ಕೇಳಿಸಿಕೊಂಡಿರಬೇಕು ಅಂತ ಹೇಳ್ತಾರೆ. ಯಾತಕ್ಕೆಂದರೆ ಈಗ ನಾವು ನೋಡೋದೆಲ್ಲವೂ ಕೂಡ ಒಂದು ನಾಮ ಮತ್ತು ರೂಪ ಇರಬೇಕಲ್ವೇ ಇಲ್ಲಿ. ಆದರೆ ಈಗ ನಾನು ಈ ದೇಹನ ಬಿಡ್ತೀನಿ ಅಂತ ಹೇಳಿದಾಗ ನಾನು ಏನಾಗ್ತೀನಿ ಅವಾಗ ಆಸ್ಟ್ರಲ್ ಬಾಡಿ ಅಂತ ಏನಿದೆ ಕಾಮರೂಪ ಅಂತ ಧಾರಣೆ ಮಾಡ್ತೀನಿ. ಕಾಮರೂಪದಲ್ಲಿ ನನಗೆ ಈ ಪ್ರಪಂಚ ಯಾವ ರೀತಿ ಕಾಣುತ್ತೆ ಅಂದರೆ ಅದರಲ್ಲಿ ನಾದ ಮತ್ತು ಬಣ್ಣ ಎರಡೇ ರೀತಿಯಲ್ಲಿ ಕಾಣುವಂಥದ್ದು. ನಾದ ಮತ್ತು ಬಣ್ಣ. ಬಣ್ಣ ಎಷ್ಟು ಬಣ್ಣಗಳಿದೆ ಪ್ರೈಮರಿಲಿ? 7 ಬಣ್ಣ ಅಲ್ವಾ? ಮತ್ತು ಬಣ್ಣ ಆಯಿತು, ಮತ್ತು ನಾದ ಅದು ಅಷ್ಟೇ. ಸರಿಗಮ ಪದನಿ ಅಂತ ಹೇಳಿದೆ, ಸಪ್ತ ಸ್ವರಗಳು, ಇದು ವಿಪ್ಗ್ಯಾರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ 7 ಇದೆ ತಾನೇ ಅದು. ಸೊ ಈಗ ನಾನು ಈ ಒಂದು ಲೋಕ ಬಿಟ್ಟು ನಾನು ಆಸ್ಟ್ರಲ್ ಬಾಡಿ ಅಂತ ಏನಿದೆ ಅಲ್ಲಿಗೆ ನಾನು ಹೋದಾಗ ನನಗೆ ಪ್ರಪಂಚ ಎಲ್ಲ ಕಾಣೋದು ಬರೀ ಇಷ್ಟರಲ್ಲಿ ಮಾತ್ರ ಅನ್ನುವಂಥದ್ದು. ಅಲ್ಲಿ ನನಗೆ ರೂಪಗಳು ಯಾವ ರೀತಿ ಕಾಣುತ್ತೆ ಅಂತ ಹೇಳಿದರೆ, ರೂಪಗಳು ಈ ಬಣ್ಣ ಏನಿದೆ ನೋಡಿ, ಆ ಬಣ್ಣಗಳು ಅದನ್ನು ವಿವಿಧವಾಗಿ ನಾವು ಬೇರೆ ಬೇರೆ ಎಲ್ಲ ಕಾಂಬಿನೇಷನ್ ಮಾಡಿದ್ರೆ ಒಂದು ರೂಪ ಸಿಗುತ್ತಲ್ವ, ಅದು ಆ ರೀತಿಯಲ್ಲೇ ನಮಗೆ ಕಾಣುವಂಥದ್ದು ಅಷ್ಟೇ ಅದು. ಆ ಪ್ರತಿಯೊಂದು ಬಣ್ಣಕ್ಕೂ ನಾದ ಅಂತ ಏನಿದೆ, ನಾದಗಳು ಕೂಡ ನಮಗೆ ಕೇಳಿಸ್ತಾ ಇರುತ್ತೆ ಅನ್ನುವಂಥದ್ದು. ಸೊ ಈಗ ನಮ್ಗೆ ಅರ್ಥ ಆಯ್ತಲ್ಲ ಇದು. ಯಾಕೆಂದರೆ ಇದಾದಮೇಲೆ ಆಸ್ಟ್ರಲ್ ಬಾಡಿ ಅಂತ ಏನಿದೆ ಅಲ್ಲಿ ನಮಗೆ ಆಗುವಂಥದ್ದು ಸ್ಥಿತಿ ಅಂತ ಹೇಳಿದ್ರೆ, ಈಗ ಥಿಯಾಸಫಿಸ್ಗೆಲ್ಲ ಗೊತ್ತಿದೆ ಈ ಒಂದು ಆದಿಲೋಕ ಅಂತ ಏನಿದೆ ಅದು ನಮ್ಮ ಸ್ಥೂಲ ಲೋಕದಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಪ್ರತಿಫಲನ ಆಗುತ್ತೆ. ಅದೇ ರೀತಿ ಆ ಮೇಲಿಂದಿದೆ ನೋಡಿ, ಅದು ಒಂದೊಂದೇ ಪ್ರತಿಫಲನ ಆಗ್ತಾ ಬರುತ್ತೆ. ಆಗ್ತಾ ಬಂದಾಗ ಈ ಬುದ್ಧಿ ಅಂತ ಏನಿದೆ ಅದು ಈ ನಮ್ಮ ಕಾಮಲೋಕ ಅಂತ ಏನಿದೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ, ಕಾಮಲೋಕದಲ್ಲಿ ಆಗೋ ರೀತಿಯಲ್ಲೇ ಬುದ್ಧಿಯಲ್ಲಿ ನಮಗೇನಾಗಬೇಕು, ಈ ಒಂದು ಬಣ್ಣ ಮತ್ತು ನಾದ ಅಷ್ಟರಲ್ಲೇ ನಮಗೆ ಗೊತ್ತಾಗಬೇಕು ಪ್ರಪಂಚ ಇಲ್ಲ ಅದು ಅಲ್ವಾ. ಸೊ ಆ ಮಟ್ಟಿಗೆ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದೇನೆ ಇವಾಗ. ಆಗ ಮಾತ್ರ ನನಗೇನಾಗುತ್ತೆ, ಧೀ ಎನ್ನುವಂಥ ಶಕ್ತಿ ನನಗೆ ಬರುತ್ತೆ. ಅದೇ ತಾನೇ ಇಲ್ಲಿವರೆಗೂ ಮಾತಾಡ್ತಾ ಇರೋದಲ್ವಾ ಇದು. ಆದರೆ ಈಗ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಅವರೇನು ಹೇಳ್ತಾರೆ ಅಂದರೆ, ಈಗ 7 ರೀತಿಯ ಸ್ವರಗಳನ್ನು ನೀನು ಕೇಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಸಪ್ತ ಸ್ವರಗಳೇನಿದೆ ಅದನ್ನು ಅವರು ಇದನ್ನು ಪೂರ್ತಿ ನೀನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಆಗ ನೀನು ಜೀವಾತ್ಮನ ಮಟ್ಟ ಅಂತ ಏನಿದೆ ಅದನ್ನು ಮುಟ್ಟಿ ಅದನ್ನು ದಾಟಿ ಹೋಗ್ಬೋದು ಅಂತ ಹೇಳ್ತಾರೆ. ಆ 7 ಅಂತ ಏನಿದೆ ಅದನ್ನು ಒಂದೊಂದನ್ನೇ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಅದು ಹೈ ಫ್ರೀಕ್ವೆನ್ಸಿ, ಅದು ಹೈ ಪಿಚ್ ಅಂತ ಏನು ಹೇಳ್ತೀವಲ್ವಾ, ತಾರಕ ಅಲ್ಲಿಗೆ ಅಲ್ಲಿಂದ ಹಿಡಿದು ಫ್ರೀಕ್ವೆನ್ಸಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ ಥರದ ಸ್ವರಗಳಿದೆ ಅಷ್ಟೇ. ಅದು ಮೊದಲನೇದವ್ರು ಹೇಳಿದೆ ಯಾವುದು ಅಂದರೆ, ನೈಟಿಂಗೇಲ್ ಪಕ್ಷಿಯ ಕೂಗಿನ ಇಂಪಾದ ಧ್ವನಿ. ನೈಟಿಂಗೇಲ್ ಅನ್ನುವಂಥದ್ದು ಅದು ಕೂಗಿದ್ರೆ ಏನಾಗುತ್ತೆ ಅಂದರೆ ತುಂಬ ಹೈ ಪಿಚ್ ಸೌಂಡ್, ಅದು ಆ್ಯಕ್ಚುಲಿ ಅದು ಹೈ ಫ್ರೀಕ್ವೆನ್ಸಿ. ಅದರ ನಂತರದ್ದು ಹೇಳ್ತಾರೆ ಅವರು, ಬೆಳ್ಳಿಯ ತಾಳದ ಧ್ವನಿ. ಈ ತಾಳ ಹಾಕದೇ ಇರುತ್ತೆ ನೋಡಿ ಈ ಥರ ಅಲ್ವಾ, ಅದು ಬೆಳ್ಳಿ ತಾಳದಲ್ಲಿ ಈ ಥರ ಹಾಕಿದ್ರೆ ಅದೊಂದು ಧ್ವನಿ ಬರುತ್ತಲ್ಲ, ಅದು ನೆಕ್ಸ್ಟ್ ಅಂತ ಹೇಳ್ತಾರೆ. ಅದು ಅಲ್ಲಿಂದ 3ನೇದು ಹೇಳಿದವರು, ಚಿಪ್ಪಿನಲ್ಲೇ ಸರಿಯಾದ ಸಾಗರದ ಯಕ್ಷಿಣಿಯ ಇಂಪಾದ ಮೊರೆ. ಅದು ನಾವು ಕೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಸಮುದ್ರದಲ್ಲಿ ಹೋದರೆ ಏನಾಗುತ್ತೆ, ಬರೀ ದಂಡೆಯಲ್ಲಿರ್ತೀವಿ, ನಮಗೆ ಬೋರ್ಗರಿತ ಮಾತ್ರ ಕೇಳಿಸ್ತಾ ಇರುತ್ತೆ. ಆದರೆ ಇವರು ಹೇಳ್ತಿರೋದೇನು ಅಂದರೆ, ಸಮುದ್ರದ ಮಧ್ಯಭಾಗಕ್ಕೆ ಅಂದರೆ ಏನು ಅಲೆಗಳೇನು ಇರಬಾರ್ದು ಅಷ್ಟೇ. ಅದು ಆ ಥರ ಹೋದಾಗ ಏನಾಗುತ್ತೆ ಅಂದರೆ ಆ ಶಬ್ದ ಕೇಳುತ್ತೆ ಅಂತ ಅವ್ರು ಹೇಳ್ತಾರೆ. ಅದು ಕೇಳಿಸ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಅಂತ ಅದೊಂದನ್ನು ಹೇಳ್ತಾರೆ ಅಷ್ಟೇ. ನಂತರ ಬರೋದು 4ನೇದು ವೀಣೆಯ ನಾದ. ಸೊ ವೀಣೆ ನುಡಿಸಾಗ ಏನು ಬರುತ್ತೆ ಆ ನಾದ ಏನಿದೆ ಆ ಫ್ರೀಕ್ವೆನ್ಸಿ ಅದನ್ನು ಹೇಳ್ತಾರೆ. 5ನೇದು ಕೊಳಲಿನ ಶಬ್ದ ಇದೆಯಲ್ಲ ಅದನ್ನು ಹೇಳ್ತಾರೆ. 6ನೇದು ತುತ್ತೂರಿಯ ಶಬ್ದ. ತುತ್ತೂರಿ ಅಂದರೆ ಏನಾಗುತ್ತೆ ನಮಗೆ ಗೊತ್ತಲ್ವ, ಅದು ಸ್ವಲ್ಪ ಕರ್ಕಶ ಅನಿಸುತ್ತೆ, ಸ್ವಲ್ಪ ಲೋ ಫ್ರೀಕ್ವೆನ್ಸಿ ಇದಲ್ವಾ. ಅದಕ್ಕಿಂತಲೂ ಅತ್ಯಂತ ಲೋಯೆಸ್ಟ್ ಅಂತ ಆಗಿರೋದು ಯಾವುದು ಅಂದರೆ ದಟ್ಟವಾದ ಮೋಡದ ಗುಡುಗಿನ ಶಬ್ದ. ಈ ಗುಡುಗು ರೀಸೆಂಟಾಗಿ ನಿನ್ನೆ ಮನೆಯೆಲ್ಲ ಮಳೆ ಬಂದಾಗ ಬಂತು ನೋಡಿ ಗುಡುಗು ಅಲ್ವಾ, ಭಾಳ ಜೋರಾಗಿ ಗುಡುಗಿನ ಶಬ್ದ ಬರುತ್ತೆ ಅಲ್ವಾ. ಇಷ್ಟೆಲ್ಲ ಹೇಳಿದ ಮೇಲೆ ಅವ್ರು ಹೇಳ್ತಾರೆ, 7ನೇದು ಇನ್ನುಳಿದ ಎಲ್ಲ ಶಬ್ದಗಳನ್ನು ನುಂಗಿ ಹಾಕುತ್ತದೆ, ಅವು ಸಾಯುತ್ತವೆ ಹಾಗೂ ಮುಂದೆಂದೂ ಕೇಳಿ ಬರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ 7 ಶಬ್ದಗಳನ್ನೂ ಕೂಡ ನಾವು ಒಂದೊಂದಾಗಿ ಇದನ್ನು ಕೇಳಿ ಆ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಏನಾಗುತ್ತೆ ಅಂದರೆ, ಈ ನಮ್ಮ ಕೆಳಮನಸ್ಸು ಅಂತೇನಿದೆ ಅಲ್ಲಿಂದ ನಾವು ನಿಧಾನಕ್ಕೆ ಮೇಲ್ಮನಸ್ಸನ್ನು ಒಂದೊಂದೇ ಸ್ಥಳಗಳನ್ನ ದಾಟಿ ನಾವು ಹೋಗಿ ಈ ಗುಡುಗಿನ ಶಬ್ದ ಅಂತ ಬರುತ್ತಲ್ಲ, ಗುಡುಗಿನ ಶಬ್ದ ಬಂದಾಗ ಬೇರೆ ಯಾವುದಾದ್ರು ಶಬ್ದ ಕೇಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದು ನಾವು ಪ್ರಾಕ್ಟಿಕಲ್ಲಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅಷ್ಟೇ. ಕೆಲವರು ಹೌದು ಅಥವಾ ಇಲ್ಲ ಅಂತಂದರೆ ಕೂಡ ನಾವು ಸ್ವಲ್ಪ ಅನುಭವ ಪಟ್ಟಾಗ ಮಾತ್ರ ಗೊತ್ತಾಗುತ್ತೆ. ಆ ಅತ್ಯಂತ ಗುಡುಗಿನ ಶಬ್ದ ಜೋರಾಗಿ ಬಂದಾಗ ಇನ್ಯಾವ ಶಬ್ದನೂ ಕೇಳಲ್ಲ ಅದು. ಆ ರೀತಿ ಅದು ಹೈ ಪಿಚ್ ಕೂಡ ಇರುತ್ತೆ, ಲೋ ಪಿಚ್ ಇರುತ್ತೆ, ಬಟ್ ಹೈ ಸೌಂಡ್ ಇರುತ್ತೆ ಅದರಲ್ಲಿ. ಸೊ ಆ ರೀತಿಯಾಗಿ ನಮಗೆ ಕೇಳಲ್ಲ ಅನ್ನುವಂಥದ್ದು. ಹಾಗಾಗಿ ಏನಾಗುತ್ತೆ, ಆ ಮಟ್ಟಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳಿದ್ರೆ ಆಗ ನಾನು ಸಂಪೂರ್ಣವಾದ ಮೌನದ ಸ್ಥಿತಿ ನನಗೆ ಬಂದಿದೆ ಅಂತ. ಯಾಕೆಂದರೆ ನಾನು ಈ ಮನಸ್ಸನ್ನು ದಾಟಿ ನಾನು ಅಲ್ಲಿವರೆಗೆ ಹೋಗಿದ್ದೀನಿ. ಈ ಮನಸ್ಸು ಅಂತೇನಿದೆ ಅಲ್ಲಿ ಮತ್ತು ಮೇಲಿನ ಬುದ್ಧಿ ಅಂತೇನಿದೆ ಆ ಮಟ್ಟದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಆಗ ನನಗೆ ಈ 4ನೇ ದೀಕ್ಷೆ ಅಂತೇನಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ಅರ್ಹತೆ ಬರುತ್ತೆ.
ಆದರೆ ಇದೆಲ್ಲ ಏನಂದರೆ ಬರೀ ತಿಳಿ ಆಗಬಾರ್ದು, ತಿಳಿವಳಿ ಅಂತ ಹೇಳಿದ್ರೆ ಆ ಥರ ಆಗಬೇಕು, ತಿಳಿವಳಿಕೆ ಆಗಬೇಕು. ತಿಳಿವಳಿಕೆ ಅಂತ ಹೇಳಿದ್ಮೇಲೆ ಅರಿವು ಅಂತ ಹೇಳ್ತೀವಿ ನೋಡಿ. ಅರಿವು ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ನಮಗೆ ಮೇಲಿನ ಮನಸ್ಸಿಂದ ತಿಳ್ಕೊಳ್ಳೋದಕ್ಕೆ ಅರಿವು ಅಂತ ನಾವು ಹೇಳ್ತೀವಿ. ಹೀಗಾಗಿ ಈಗ ನಾನು ಹೇಳ್ತಾ ಇರುವಂತಹ ಸ್ಥಿತಿ ಏನಿದೆ, ಈಗ ನನಗೆ ಅದು ಅರಿವು ಬಂದಿದೆ, ಅದು ಅರಿವು ಮೂಡಿದೆ ಅನ್ನುವಂಥ ಆ ಅರಿವು ಕೂಡ ಇರಬಾರ್ದು ಅನ್ನುವಂಥದ್ದು. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅರಿವು ನನಗಿದೆ ಅಂತ ಅಂದ್ಕೊಂಡ್ರೆ ನಾನು ಆವಾಗ ನನಗೆ ಆ ಸ್ಥಿತಿಯನ್ನು ಮುಟ್ಟಿಲ್ಲ ಅಂತ. ಅರಿವು ಇದೆ ನನಗೆ ಎನ್ನುವಂತಹ ಅರಿವು ಕೂಡ ಹೊರಟೋದಾಗ ಯಾವ ಸ್ಥಿತಿ ಬರುತ್ತೆ ನನಗೆ? ಆ ಬುದ್ಧಿಮಟ್ಟಕ್ಕೆ ಹೋಗುವಂತಹ ಸ್ಥಿತಿ, ಅಲ್ಲಿ ಸಂಪೂರ್ಣವಾದ ಮೌನ ಇರುತ್ತೆ ಎನ್ನುವಂಥದ್ದು. ಆ ಮೌನ ಅನ್ನುವಂತಹ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದರೆ ಆಗ ಮಾತ್ರ ಈ ಸೃಷ್ಟಿ ಸಾಧ್ಯ. ಸೃಷ್ಟಿ ಅಂದರೆ ಏನು? ಈಗ ನಾವೇನೇ ನೋಡ್ತಾ ಇದ್ದೀವಿ ಅಥವಾ ಕೇಳ್ತಾ ಇದ್ದೀವಿ, ನಮ್ಮ 5 ಇಂದ್ರಿಯಗಳಿಂದ ಮಾಡ್ತಾ ಇದ್ದೀವಿ, ಅದೆಲ್ಲ ಅಲ್ಲಿವರೆಗೆ ಏನಾಗುತ್ತೆ, ಅಲ್ಲೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ಆ ಮಟ್ಟದಲ್ಲಿ. ಅಲ್ಲಿಂದ ಒಂದೊಂದೇ ವಿಭಾಗ ಆಗ್ತಾ ಬರುತ್ತೆ. ವಿಭಾಗ ಆಗೋದು ಯಾವಾಗ? ಈ ಮನಸ್ಸು ಅಂತ ಏನಿದೆ ಅಲ್ಲಿಂದ ಬಂದಾಗ ಮಾತ್ರ ವಿಭಾಗ ಆಗುವಂಥದ್ದು. ಅದಕ್ಕೆ ವಿಭಾಗ ಆದರೆ ಏನಾಗುತ್ತೆ, ಅದಕ್ಕೆ ಒಂದು ರೂಪ ಅಂತ ಬರುತ್ತೆ, ಆಮೇಲೆ ಅದಕ್ಕೆ ಹೆಸರಿಡ್ತೀವಿ, ನಾಮ ಅಂತ ಆಗುತ್ತೆ. ಅದರ ಒಡನೆ ನಾವು ಅದನ್ನು ಬರೀ ಅರ್ಥ ಮಾಡ್ಕೊಂಡು ಒಂದೊಂದನ್ನಾಗಿ ನಾನು ಬಿಟ್ಟು ಹೋಗ್ತೀನಿ ಅನ್ನುವಂಥ ಭಾವನೆ ನನಗೆ ಬಂದಾಗ 1, 2, 3 ದೀಕ್ಷೆಗಳು. ಮೊದಲನೇ ದೀಕ್ಷೆ ಅಂದರೆ ಏನಾಗುತ್ತೆ, ಈ ಸ್ಥೂಲ ಲೋಕ ಅಂತೇನಿದೆ, ನಮ್ಮ ಕಾಣುವಂಥ ವಸ್ತುಗಳೆಲ್ಲ ಇದೆ ನೋಡಿ, ಬೇಕಾದಷ್ಟು ಕಾಣುವಂಥದ್ದು ಕೇಳುವಂಥದ್ದು 5 ಇಂದ್ರಿಯಗಳಿಂದ, ಅದನ್ನು ಸಂಪೂರ್ಣವಾಗಿ ನಾವು ತ್ಯಾಗ ಮಾಡಿರಬೇಕು, ಅದರಿಂದ ಮುಕ್ತಿ ಪಡೆದಿರಬೇಕು. ಮುಕ್ತಿ ಪಡೆದಾಗ ನನಗೆ ಮೊದಲನೇ ದೀಕ್ಷೆ ಬಂದಿದೆ ಎನ್ನುವಂಥ ಅದು ಅರ್ಥ. ನಮಗೆಲ್ಲ ಬಂದಿದೆಯಾ ಅದೋ ಬರಬಹುದು ಅಂತ ಅನಿಸುತ್ತಾ ಈ ಜನ್ಮದಲ್ಲಿ? ಈಗ ಇದು ನಂದು ಕಳೆದೋಯ್ತು ಅಂದರೆ ನಾನು ಏನು ಮಾಡ್ತೀನಿ? ಯೋಚನೆ ಮಾಡ್ತೀನಿ, ಅಲ್ಲಿ ಮುಗೀತು ಕೆಲಸ ಅಲ್ವಾ? ಸಾಧ್ಯನೇ ಇಲ್ಲ ಅನಿಸುತ್ತಾ ನಮಗೆ? ಅದು ಸಾಧ್ಯ ಆಗುತ್ತಾ? ನಮ್ಮನ್ನ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು ಅಲ್ವಾ? ನಾನು ಮನಸ್ಸು ಮಾಡಿದ್ರೆ ಆಗುತ್ತೆ, ಅದೇ ತಾನೇ ಹೇಳಿದ್ರು, ಮನಸ್ಸು ಮಾಡಿದ್ರೆ ಆಗುತ್ತೆ. ಮನಸ್ಸು ಮಾಡಲಿಕ್ಕೆ ಆಗಲ್ವಲ್ಲ, ಏನು ಮಾಡೋದು? ಹಾಗಾಗಿ ಆಗುತ್ತೆ, ಕೆಲವು ಜನಕ್ಕೆ ಆಗುತ್ತೆ, ನನಗೂ ಆಗ್ಬೋದು. ಏನಂದ್ರೆ ಅದಕ್ಕೆ ನಾವು ಯಾವಾಗಲೂ ಏನು ಮಾಡಬೇಕು, ಅದನ್ನು ನೋಡ್ತಾ ಇರಬೇಕೆಲ್ಲ, ಅದು ಸಾಧ್ಯ ಆಗುತ್ತಾ ನೋಡ್ತಾ ಇರಬೇಕು. ಅದಕ್ಕೆ ಮಹಾತ್ಮರು ಕೂಡ ಏನು ಮಾಡ್ತಾರೆ ಅಂದರೆ, ನಾವು ಹಂತ ಹೋಗ್ತಾ ಇದ್ದೀವಿ ಅಂದಾಗ ನಮಗೆ ಬೇಕಾದಷ್ಟು ಪರೀಕ್ಷೆಗಳನ್ನ ಹೊಡ್ತಾರೆ ನಮಗದು. ನಾವೇನು ಕಷ್ಟಗಳು ಅಥವಾ ಸಂಕಷ್ಟಗಳು ಅಂತ ನಮ್ಮ ಜೀವನದಲ್ಲಿ ಏನು ಹೇಳ್ತೀವಿ, ಅದು ಆ್ಯಕ್ಚುಲಿ ಕಷ್ಟಗಳಲ್ಲ ಸಂಕಷ್ಟಗಳಲ್ಲ, ನೀವು ಹಿಂದಿನ ಜನ್ಮದ ಕರ್ಮ ಅಂತ ಅದನ್ನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಹಾತ್ಮರು ನಿಮ್ಗೆ ಅದನ್ನು ಕೊಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡು ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ಲಿಕ್ಕೆ ಸಾಧ್ಯನಾ ಅಂತ ನೀವು ಅಂದ್ಕೊಳ್ಳಿ, ಸಾಕಷ್ಟೇ, ಏನಿಲ್ಲ. ಏನು ಬೇಕಾದರೂ ಆಗಲಿ, ಅದು ಸಾಧ್ಯ ಇದೆ ನನಗೆ ಅಂತ ಅಂದ್ಕೊಳ್ಳಿ. ಸಾಧ್ಯ ಮಾಡ್ಕೊಂಡು ನೀವು ಮುಂದೆ ಹೋದಾಗ ಮುಂದೆ ಎಲ್ಲ ಗೋಚರ ಆಗ್ತಾ ಬರುತ್ತೆ. ಅದಕ್ಕೆ ತಿಳಿ ಬೇರೆ, ತಿಳಿವಳಿಕೆ ಬೇರೆ. ಆ ತಿಳುವಳಿಕೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಅರಿವು ನಮ್ಮ ಮೇಲಿನ ಮನಸ್ಸಿಂದ ಏನು ಬರುತ್ತದೋ ಆ ಅರಿವನ್ನು ದಾಟಿ ನಾನು ಮುಂದೆ ಹೋಗಬೇಕು ಅಂತಂದಾಗ, ಅದೇ ಇಲ್ಲಿ ಬಂತು ನೋಡಿ 7 ಧ್ವನಿಗಳು ಅಂತ ಏನು ಬಂತದೆ ಹೆಸರನ್ನೇ, ಅದನ್ನು ಪ್ರತಿಯೊಂದನ್ನು ನಾವು ತಿಳ್ಕೊಳ್ಳೋದನ್ನು ಅನುಭವಿಸ್ತಾ ಇರಬೇಕು. ಇದು ಬರೀ ಮಾತನಾಡುವಂತಹ ವಿಷಯ ಅಲ್ಲ ಇದು. ಇದೆಲ್ಲ ಒಳಿ ಅಂತ ನಾವು ನಡಿಬೇಕು ಅಂತ ಏನು ಹೇಳಿದೆ, ಆ ಥರ ಅದನ್ನು ತಿಳ್ಕೊಂಡು ನಾವು ಮುಂದೆ ಹೋಗಬೇಕು ಅಂತ ಇಷ್ಟನ್ನು ಹೇಳ್ತಾ ನನಗೆ ಸಮಯ ಕೊಟ್ಟಿದ್ದನ್ನು ಸರಿಯಾಗಿ ಉಪಯೋಗಿಸ್ತಿದ್ದು ಅಂದ್ಕೊಂಡು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.